ನೀವಿನ್ನೂ ಪ್ರಗತಿ ಟಿವಿ ಕನ್ನಡ ಅಫಿಷಿಯಲ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಹೊಸ ಸುದ್ದಿಗಳ ಜೊತೆಗೆ ಇಂಟ್ರೆಸ್ಟಿಂಗ್ ವಿಡಿಯೋಗಳ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ನಮಸ್ತೆ ವೀಕ್ಷಕರ, ರೈತ ಪ್ರಗತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭರತ್ ಯಾದವ್. ಈಗಾಗಲೇ ಕಳೆದ 3 ಸಂಚಿಕೆಯಿಂದ ಕೂಡ ಪ್ರಸನ್ನ ಮೂರ್ತಿ ಅವರು ನಮ್ಮ ಜೊತೆಗಿದ್ದು ಹಲವಾರು ಮಾಹಿತಿಗಳನ್ನ ಕೊಡ್ತಾ ಇದ್ದಾರೆ. ಏನು ನೈಸರ್ಗಿಕ ಕೃಷಿಯ ಬಗ್ಗೆ, ಸುಭಾಷ್ ಪಾಳೇಕರ್ ಅವರ ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿಯ ಬಗ್ಗೆ ಹಲವಾರು ಮಾಹಿತಿಯನ್ನ ಕೂಡ ಕೊಡ್ತಿದ್ದಾರೆ. ಕಳೆದ ಸಂಚಿಕೆಯಲ್ಲಿ ಕೂಡ ಹಲವಾರು ಮಾಹಿತಿಯನ್ನ ಕೊಟ್ಟಿದ್ರು. ನಾಟಿ ಬೀಜಗಳಾಗಿರ್ಬೋದು, ಕಳೆ ಬರಿಸೋದು ಹೇಗೆ, ಅಂದ್ರೆ ರೈತನ ಮುಖದಲ್ಲಿ ಕಳೆಯನ್ನ ಬರಿಸುವುದು ಹೇಗೆ, ಯಾವ್ಯಾವ ಒಂದು ಬೆಳೆಗಳನ್ನ ಬೆಳಿಬೇಕು, ನಾಟಿ ಬೆಳೆಗಳನ್ನ, ಏನು ನಾಟಿ ಬೀಜಗಳಿದಾವೆ, ನಾಟಿ ಬೆಳೆಗಳನ್ನ ಬೆಳೆದ್ರೆ ಯಾವ ರೀತಿ ಉಪಯೋಗ ಆಗುತ್ತೆ, ಇದೆಲ್ಲದರ ಬಗ್ಗೆ ಕೂಡ ಉಪಯುಕ್ತ ಮಾಹಿತಿಯನ್ನ ಕೂಡ ನೀಡಿದ್ರು. ಅದೇ ರೀತಿ ಕೂಡ ಇವತ್ತು ನಮ್ಮ ಜೊತೆಗಿದ್ದಾರೆ ಪ್ರಸನ್ನ ಮೂರ್ತಿ ಅವರು, ನೈಸರ್ಗಿಕ ಕೃಷಿಯ ಬಗ್ಗೆ ಮಾಹಿತಿಯನ್ನ ತಿಳಿಸಿಕೊಡೋದಕ್ಕೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಫಸ್ಟ್ ನಮಸ್ಕಾರ. ಸರ್, ಇವತ್ತು ನಾವು ಮಾತಾಡ್ತಿರೋ ವಿಷಯ ಅಂದ್ರೆ ಮಣ್ಣಿನ ಹೊದಿಕೆ ಅಥವಾ ಏನು ಸಜೀವ ಹೊದಿಕೆ ಆಗಿರ್ಬೋದು. ಹಾಗಂದ್ರೆ ಏನ್ ಸರ್? ಸ್ನೇಹಿತರೆ, ಕಳೆದ ಸಂಚಿಕೆಗಳಲ್ಲಿ ನಾವು ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿಯ 2 ಚಕ್ರಗಳ ಬಗ್ಗೆ ಮಾತಾಡಿದ್ವಿ. ಬೀಜಾಮೃತ ಮತ್ತು ಜೀವಾಮೃತ, ಅದರೊಳಗೆ ದ್ರವ ಜೀವಾಮೃತ ಮತ್ತು ಘನ ಜೀವಾಮೃತ. ಈಗ ಅತಿ ಮುಖ್ಯವಾದ 3ನೇ ಚಕ್ರ ಅದು ಬಂದು ಹೊದಿಕೆ. ಹೊದಿಕೆ ಅಂತ ಬಂದಾಗ ಹೊದಿಕೆಯಲ್ಲಿ 3 ಪ್ರಭೇದಗಳಿದ್ದಾವೆ. ಒಂದು ಮಣ್ಣಿನ ಹೊದಿಕೆ, 2ನೇದು ಸಹಜೀವನ ಅಥವಾ ಸಹಜೀವಿ ಹೊದಿಕೆ, ಮತ್ತು 3ನೇದು ಜೈವಿಕ ಹೊದಿಕೆ, ಮತ್ತು 3ನೇದು ಬಂದು ಒಣ ಹೊದಿಕೆ. ಸೊ ಹೊದಿಕೆ ಅಂದ್ರೇನು? ಎಲ್ಲಿಂದ ನಾವು ಒಂದು ರಗ್ಗು ಅದನ್ನು ತಂದು ಅಥವಾ ಒಂದು ಬಟ್ಟೆ ತಂದುಬಿಟ್ಟು ಭೂಮಿ ಮೇಲೆ ಒದಿಸೋದು ಹೊದಿಕೆ ಅಲ್ಲ. ಸೊ ಇಲ್ಲಿ ಅತಿ ಮುಖ್ಯವಾಗಿ ನಾವು ಕೃಷಿ ಅಂತ ಮಾಡಬೇಕಾದ್ರೆ ಕೃಷಿಗೆ ಅತಿ ಮುಖ್ಯವಾಗಿ ಬೇಕಾಗಿರೋದು ಮೊದಲನೇದಾಗಿ ನೀರು. ಮೊದಲನೇದಾಗಿ ನೀರು ಅಂದಾಗ, ನೀರು ಸರಾಗವಾಗಿ ಭೂಮಿಲಿ ಇಳಿಬೇಕಾದ್ರೆ ನಾವು ಎಲ್ಲ ಕೃಷಿ ಪದ್ಧತಿಗಳಲ್ಲೂ ಏನು ಮಾಡ್ತೀವಿ, ಮೊದಲನೇದು ಉಳುಮೆ ಮಾಡ್ತೀವಿ. ಉಳುಮೆ ಮಾಡೋದ್ರಿಂದ ಏನು ಮಾಡ್ತೀವಿ, ಮೇಲ್ಮಣ್ಣಿನ ಸಡ್ಲ ಮಾಡ್ತೀವಿ. ಅದರೊಳಗೆ ಮತ್ತೆ ಏರು ತಗ್ಗುದ ದಿಬ್ಬುಗಳಾಗೋದ್ರಿಂದ ಬಂದಂಥ ನೀರು ಅಲ್ಲಿ ಅರ್ಧೋಗ್ದೇ ಅದರೊಳಗೆ ಇಂಗೋದಕ್ಕೆ ಒಂದು ಮುಖ್ಯವಾದ ಕೆಲಸವನ್ನು ಮಾಡ್ತೀವಿ. ಅದನ್ನು ನಾವು ಮಣ್ಣಿನ ಹೊದಿಕೆ ಅಂತೀವಿ, ಮೊದಲನೇ ಹಂತ. ಮತ್ತೆ ಸಣ್ಣ ಬಿತ್ತನೆ ಮಾಡುವಾಗ ಮತ್ತೆ ದಾಯಿದು ಕುಂಟೆ ಹೊಡ್ಕೊಂಡು ಅಲ್ಲಿ ಬಿತ್ತನೆ ಸಾಲು ಮಾಡೋದು, ಮತ್ತೆ ಮಣ್ಣನ್ನು ಸಡ್ಲ ಮಾಡ್ತಿರ್ತೀವಿ. ತದನಂತರ ಬೆಳೆ ಬರ್ತಾರೋ ಒಂದು 10-15 ದಿವಸಕ್ಕೆ ಬರುವಂಥ ಈ ಸಣ್ಣ ಕಳೆಗಳು, ಮಧ್ಯದಲ್ಲಿ ಬರುವಂಥ ಸಣ್ಣ ಕಳೆ ಬೆಳೆಗಳನ್ನ ಏನು ಮಾಡ್ತೀವಿ, ಅದನ್ನು ಅರಗಿಸೋದು ಅಂತೀವಿ, ಅಥವಾ ಚಂದ್ರಿಕೆ ಹಾಕೊಂಡು ಹೊಡೆಯೋದು. ಈ ಥರ ಬೇರೆ ಬೇರೆ ರೀತಿಯಲ್ಲಿ ಆ ಸಣ್ಣದವನ್ನು ನಾವು ತೆಗೆಯುವಾಗ ಏನು ಮಾಡ್ತೀವಿ ಅಂದರೆ ಮತ್ತೆ ಮಣ್ಣನ್ನು ಸಡ್ಲ ಮಾಡ್ತೀವಿ. ಆ ರೀತಿ ಮತ್ತೆ ಹೆಚ್ಚು ಕಳೆ ಬಂದಾಗ, ಗಿಡ 1 ತಿಂಗಳು ಆ ಥರ ಬಂದಾಗ, ಹೆಚ್ಚು ಎತ್ತರ ಆದಾಗ ಮಧ್ಯದಲ್ಲಿ ಮತ್ತೆ ಬರುವಂಥ ಕಳೆ ಎತ್ತರದವಾಗಿರ್ತವೆ. ಅಲ್ಲಿ ಮತ್ತೆ ನಾವು ಈ ಸಣ್ಣ ಕಳೆಗಳು ತೆಗಿಯೋಕ್ಕಾಗಲ್ಲ. ಆಗ ಎಗ್ಗುಂಟೆ ಅಥವಾ ದೊಡ್ಡ ಕುಂಟೆ ಹಾಕೊಂಡು ಏನು ಹೊಡೆದು ನಾವು ತೆಗಿತೀವಿ. ಆವಾಗ ಕೂಡ ಮಣ್ಣನ್ನು ಸಡ್ಲ ಮಾಡ್ತೀವಿ. ಈ 3 ಹಂತದಲ್ಲಿ ಮಾಡ್ತೀವಿ. ಮತ್ತು ಈ ಕುರ್ಪಿ ಈ ರೀತಿ ಉಪಯೋಗಿಸ್ಕೊಂಡು ನಾನಾ ರೀತಿ ನಾವು ಕಳೆಗಳನ್ನ ತೆಗೆಯೋದಕ್ಕೆ ಮತ್ತೆ ಕೆಲಸ ಮಾಡ್ತಾ ಇರ್ತೀವಿ. ಅದರೊಳಗೆಲ್ಲ ಮಣ್ಣನ್ನು ಸಡ್ಲ ಮಾಡ್ತಾ ಇರ್ತೀವಿ. ಇದನ್ನು ನಾವು ಮಣ್ಣಿನ ಹೊದಿಕೆ ಅಂತೀವಿ. ಈ ಮಣ್ಣಿನ ಹೊದಿಕೆಯಿಂದ ಆಗುವಂಥ ಅನುಕೂಲ ಏನು? ಅತಿ ಮುಖ್ಯವಾಗಿ ನಾವೆಲ್ಲ ತಿಳಿದಾಗೆ ಎಲ್ಲರಿಗೂ ಒಂದು ಮೂಲಭೂತವಾಗಿ ಏನು ಅರ್ಥ ಆಗಿದೆ ಅಂದರೆ, ಬಿದ್ದಂಥ ಮಳೆ ನೀರು ಒಳಗಡೆ ಹೋಗಬೇಕು. ಆದರೆ ಬಿದ್ದಂಥ ನೀರು ಒಳಗಡೆ ಹೋಗಬೇಕು ಸರಿ, ಹೊರಗಡೆ ಅಷ್ಟೇ ವೇಗವಾಗಿ ಆಚೆ ಬರಬಾರ್ದು. ಬ್ಯಾಂಕಲ್ಲಿಟ್ಟಿರೋ ಖಾತೆಯಲ್ಲಿರುವಂಥ ಹಣ ನಿಧಾನವಾಗಿ ಸಂಪೂರ್ಣ ಅವಧಿಗೆ ಅದನ್ನು ತೀರವಾಗಿರಬೇಕು. ಅದು ಬಿಟ್ಬಿಟ್ಟು ಅದು ಬರ್ರಂತ ತೆಗೆದು 2 ದಿವಸ ಖರ್ಚು ಮಾಡಿದೆ ಮತ್ತೆ ನಾನು ಶೂನ್ಯ ಆದೆ ಅನ್ನೋದು ಆ ರೀತಿ ಆಗಬಾರ್ದು. ಸರ್, ಅತಿ ಮುಖ್ಯವಾಗಿ ಏನಾಗುತ್ತೆ ಅಂದರೆ, ಮಣ್ಣಿನ ಹೊದಿಕೆ ನಾವು ಮಾಡಬೇಕಾದ್ರೆ ಮಣ್ಣಿನ ಏರುಪೇರು ಆದಾಗ, ಮಣ್ಣನ್ನು ನಾವು ಸಡ್ಲ ಮಾಡಿದಾಗ ಏನಾಗುತ್ತೆ, ಆ ಮಣ್ಣಲ್ಲಿ ಸೂಕ್ಷ್ಮ ರಂಧ್ರಗಳು ಸ್ಥಾಪಿತವಾಗ್ತವೆ. ಸೊ ಅದರೊಳಗೆ ಏನಾಗುತ್ತೆ ಅಂದರೆ, ಗಾಳಿ ಅದರೊಳಗೆ ಹರಿಯೋದಕ್ಕೆ ಶುರುವಾಗ್ತದೆ. ಯಾವ ರೀತಿ ನಾವು ಸೆಕೆ ಆದಾಗ ಅಥವಾ ಬಿಸಿಲಾದಾಗ ಯಾವುದೋ ಒಂದು ಹಾಳೆ ಏನಾದರೂ ತೊಗೊಂಡು ನಾವು ಹಿಂಗೆ ಬೀಸ್ಕೊಂಡಾಗ ನಮಗೆ ತಂಪಾಗುತ್ತೋ, ಅದೇ ರೀತಿ ಏನಾಗುತ್ತೆ ಅಂದರೆ, ಆ ಗಾಳಿ ಒಳಗಡೆಯಿಂದ ಆಚೆ ಹೋಗ್ಬೇಕಾದ್ರೆ ಇರೋವಂಥ ಉಷ್ಣಾಂಶನ ಆಚೆ ತೊಗೊಂಡೋಗುತ್ತೆ ಒಂದು ಭಾಗ. ಅದೇ ರೀತಿ ಏನು ಮಾಡುತ್ತೆ ಅಂದರೆ, ಆ ರೀತಿ ಉಷ್ಣಾಂಶ ತೊಗೊಂಡೋದಾಗ ಏನಾಗುತ್ತೆ, ಮಣ್ಣು ತನ್ನ ಮೇಲ್ಮೈ ಶಾಖ ಒಂದು ಪ್ರಮಾಣದಲ್ಲಿ ಕಡಿಮೆ ಮಾಡ್ಕೊಳ್ಳುತ್ತೆ. ಹಾಗಾಗಿಂದ ನಾವು ಮೊದಲೇ ನೋಡಿದಾಗೆ ಗುರುತ್ವಾಕರ್ಷಣೆಯಿಂದ ಏನು ಮಳೆ ನೀರು ಬಿದ್ದು ಭೂಮಿಯೊಳಗೆ ಶೇಖರಣೆ ಆಗಿದೆಯೋ, ಅದು ಮತ್ತೆ ವಾಪಸ್ಸು ಬಾಷ್ಪೀಕರಣದಲ್ಲಿ ಬರಬೇಕಾದ್ರೆ ಹೆಚ್ಚೆಚ್ಚು ಬಿಸಿ ಆಗ್ತಿದ್ರೆ ಮೇಲೆ ಹೆಚ್ಚು ಬಾಷ್ಪೀಕರಣದ ವೇಗ ಹೆಚ್ಚಾಗ್ತಾ ಇರುತ್ತೆ.
ಹಾಗಾಗಿ ಆ ಬಾಷ್ಪೀಕರಣನ ವೇಗನ ಕಮ್ಮಿ ಮಾಡೋದು ಕೂಡ ಅತಿ ಮುಖ್ಯವಾಗಿ ಕೆಲಸ ಮಾಡ್ತಾರೆ. ಅಡ್ಲಾಗೆ ನಾವು ಏನು ಮಾಡ್ತೀವಿ ಅಂದರೆ ಸಾಧಾರಣವಾಗಿ ಭೂಮಿ ಮಟ್ಟ ಇರುವಾಗ ಏನು ಮಾಡ್ತೀವಿ ಅಂದರೆ ಯಾವ ದಿಕ್ಕಿನಲ್ಲಿ ಬೇಕಾದ್ರೂ ಮಾಡ್ತೀವಿ. ಆದರೆ ಮೂಲವಾಗಿ ನಾವು ಏನೇ ಗಿಡ ಸಾಲಾಗ್ತೀವಿ ಅಂತ ಅಂದಾಗ ಭಾರಿ ಎಚ್ಚರಿಕೆಯಿಂದ ಇರಬೇಕು. ಕಾರಣ ಯಾಕೆಂದರೆ ನಮ್ಮ ಸಾಲೆಲ್ಲ ಪೂರ್ವದಿಂದ ಪಶ್ಚಿಮಕ್ಕೆ ದಾಯ ಇರಬೇಕು. ಸಾಲಿಂದ ಸಾಲಿಗೆ ಏನು ಡಿಸ್ಟೆನ್ಸ್ ಅಥವಾ ಅದರ ದೂರ ಇದೆಯೋ ಅದನ್ನು ನಾವು ಪೂರ್ವದಿಂದ ಪಶ್ಚಿಮಕ್ಕೆ ಇಟ್ಕೊಬೇಕು. ಮತ್ತು ಉತ್ತರದಿಂದ ದಕ್ಷಿಣ ದಿಕ್ಕಿನಲ್ಲಿ ಸಾಲಿನಲ್ಲಿ ನಾವು ಗಿಡಗಳು ಇಟ್ಕೊಂಡು ಹೋಗ್ಬೇಕು. ಸೊ ಇದು ಅತಿ ಮುಖ್ಯವಾಗಿದೆ. ಕಾರಣ ಯಾಕೆ ಅಂದರೆ ಸೂರ್ಯ ಭೂಮಿ ಸುತ್ತುತ್ತಾ ಇದ್ರು ಸೂರ್ಯ ಅನ್ನೋದಕ್ಕೆ ಎರಡು ದಿಕ್ಕುಗಳಿದೆ, ಒಂದು ಉತ್ತರಾಯಣ, ಒಂದು ದಕ್ಷಿಣಾಯನ. ಸೊ ಇವಾಗ ಡಿಸೆಂಬರ್ ಇದರಿಂದ ಇವಾಗ ಏನು ಬರ್ತಾ ಇದೆ, ಇವಾಗ ಬರ್ತಾ ಇರೋಂಥ ಜೂನ್ 21ರಿಂದ ತನಕ ನಮಗೇನು ಉತ್ತರಾಯಣ ಇರ್ತದೆ. ಇಂಥ ಸಮಯದಲ್ಲಿ ಏನಾಗುತ್ತೆ, ನಮಗೆ ಅತಿ ಮುಖ್ಯವಾಗಿ ಈ ಕಡೆಯಿಂದ ಬಿಸಿಲು ಅಥವಾ ದಕ್ಷಿಣದಿಂದ ಅವನು ಹೋಗ್ಬೇಕಾದ್ರೆ ಈ ಕಡೆಯಿಂದ ಬಿಸಿಲು. ನಾವು ನೈಸರ್ಗಿಕ ಕೃಷಿಲಿ ಮೊದಲೇ ಮಾತಾಡಿದಾಗೆ ನಾವು ಅತಿ ಮುಖ್ಯವಾಗಿ ನೈಸರ್ಗಿಕ ಕೃಷಿನ ಬೆಳಕಿನ ಕೃಷಿ ಅಂತ ಕೂಡ ಅಂತೀವಿ. ಕಾರಣ ಯಾಕೆ ಅಂದರೆ ಎಲ್ಲ ಸಸ್ಯಗಳು ತಮ್ಮ ಆಹಾರನ ಉತ್ಪಾದನೆ ಮಾಡ್ಕೊಳ್ಳೋದು ದ್ವಿತೀಯ ಸಂಶ್ಲೇಷಣೆಯಿಂದಾನೆ. ಅದು 98% ಭಾಗ ತನಗೆ ಬೇಕಾದ ಆಹಾರವನ್ನು ದ್ವಿತೀಯ ಸಂಶ್ಲೇಷಣೆಯಲ್ಲಿ ಇಂಗಾಲ ಡೈಆಕ್ಸೈಡು, ಸೂರ್ಯ ಮತ್ತು ನೀರನ್ನು ಉಪಯೋಗಿಸ್ಕೊಂಡು ಮಾಡುತ್ತೆ ಅಂತ ನಾವು ನೋಡಿದ್ದೀವಿ. ಸೊ ಇದನ್ನು ನೋಡಿದಾಗ ಏನಾಗುತ್ತೆ ಅಂದರೆ ನಮಗೆ ಅತಿ ಹೆಚ್ಚು ಸೂರ್ಯ ಬೇಕಾಗುತ್ತೆ. ಆಹಾರ ಉತ್ಪಾದನೆ ಅಂದರೆ ಸೂರ್ಯ. ಸೊ ಸೂರ್ಯ ನಾವು ಏನಾಗುತ್ತೆ ಅಂದರೆ ಗಿಡದಿಂದ ಗಿಡಕ್ಕೆ ನಾವೇನಾದರೂ ಈ ರೀತಿ ಪೂರ್ವದಿಂದ ಪಶ್ಚಿಮಕ್ಕೆ ಇಡುವಂಥ ಸಾಲನ್ನ ಉತ್ತರದಿಂದ ದಕ್ಷಿಣಕ್ಕಿಟ್ಟು ಗಿಡಗಳನ್ನ ಅದರ ಪೂರ್ವದಿಂದ ಪಶ್ಚಿಮಕ್ಕೆ ಇಟ್ಕೊಂಡು ಹೋದ ಅಂದಾಗ ಸೂರ್ಯನ ಬಿಸಿಲು ಬಿದ್ದಾಗ ಆ ನೆರಳೇನಾಗುತ್ತೆ ಪಕ್ಕದ ಗಿಡಗಳ ಮೇಲೆ ಬೀಳ್ತವೆ, ಪಕ್ಕದ ಸಾಲಿನ ಮೇಲೆ ಬೀಳ್ತವೆ. ಬಿದ್ದಾಗ ಏನಾಗ್ತವೆ ಅಂದರೆ ನಾವು ಯಾವುದೇ ಒಂದು ಬೆಳೆ ಬೆಳಿಬೇಕಾದ್ರೆ ಅಕಡಿ ಸಾಲುಗಳು ಅಥವಾ ಅಂತರ್ ಬೆಳೆಗಳು ಅಂತ ಏನು ಬೆಳಿತೀವಿ, ದೊಡ್ಡ ಗಿಡದ ಕೆಳಗಡೆ ಸಣ್ಣದು ಬಳ್ಳಿಗಳು ಈ ಥರ ಹಾಕಿದ್ರೆ ಏನಾಗುತ್ತೆ, ಅವುಗಳ ಮೇಲೆ ಬೀಳುವಂಥ ನೆರಳಿಂದ ಏನಾಗುತ್ತೆ ನಮಗೆ ಅಲ್ಲಿ ಒಂದು ದೊಡ್ಡ ಪೈಪೋಟಿ ನಡೆಯುತ್ತೆ. ಯಾವುದೇ ಒಂದು ಸಸ್ಯ ತನಗೆ ಸೂರ್ಯನ ಕಡೆನೇ ಯಾವತ್ತೂ ಚಾಚ್ಕೊಂಡು ಮುಂದಕ್ಕೆ ಹೋಗೋದನ್ನು ನಾವು ಗಮನಿಸ್ತೀವಿ. ಸೊ ಇಲ್ಲೇನಾಗುತ್ತೆ, ನೆರಳು ಬಿದ್ದಂಥ ಸಮಯದಲ್ಲಿ ಏನಾಗುತ್ತೆ ತನ್ನೆಲ್ಲ ಶಕ್ತಿ ಏನು ಮುಂದಿನ ಪೀಳಿಗೆ ಅಥವಾ ಬೀಜಕ್ಕೆ ನಾವು ಏನು ಇಳುವರಿ ಅಂತ ತಿಂತೀವಿ ಅದಕ್ಕೆ ಇಟ್ಕೊಂಡಿರುತ್ತೋ ಅದನ್ನು ಉಪಯೋಗಿಸ್ಕೊಂಡು ಸೂರ್ಯನ ಕಡೆ ಹೋಗೋದಕ್ಕೆ ಹೆಚ್ಚಾಗಿ ಬೆಳೆಯುತ್ತೆ. ನಮ್ಮ ಸೊಂಪಾಗೆ ಇದು ಸಿಗುತ್ತೆ, ಏನು ಗಿಡ, ತ್ಯಾಜ್ಯ, ಹುಲ್ಲು ಇದು ಸಿಗ್ಬೋದು ನಿಮಗೆ, ಆದರೆ ನಮಗೆ ಇಳುವರಿ ಸಿಗೋದಿಲ್ಲ. ಕಾರಣ ಯಾಕೆಂದರೆ ತನ್ನ ಶಕ್ತಿ ಅಲ್ಲಿ ಕಳ್ಕೊಂಡಿದೆ. ಸೊ ಈ ರೀತಿ ಆದಾಗ ಏನಾಗುತ್ತೆ, ನಾವು ಪೂರ್ವದಿಂದ ಪಶ್ಚಿಮಕ್ಕೆ ನಾವು ಸಾಲಿನ ಅಂತರ ಇಡಬೇಕಾಗುತ್ತೆ ಮತ್ತು ಉತ್ತರದಿಂದ ದಕ್ಷಿಣಕ್ಕೆ ಗಿಡಗಳನ್ನ ಇಟ್ಕೊಂಡು ಹೋಗ್ಬೇಕಾಗುತ್ತೆ. ಇದನ್ನು ನಾವು ಅತಿ ಮುಖ್ಯವಾಗಿ ಒಂದು ಗಮನಿಸಬೇಕಾಗಿದೆ ಏನಿದೆ ಅಂದರೆ ಇಳಿಜಾರ ಅಡ್ಡವಾಗಿ ಇಡಬೇಕಾಗುತ್ತೆ. ಅಂಥ ಸಮಯದಲ್ಲಿ ನೀವು ದಯವಿಟ್ಟು ಪೂರ್ವ ಪಶ್ಚಿಮ ನೋಡಬೇಡಿ. ಇಳಿಜಾರು ಪ್ರದೇಶದಲ್ಲಿದ್ದಾಗ ಅಡ್ಲಾಗಿಡಬೇಕು. ಇಳಿಜಾರು ಯಾವ ರೀತಿ ಇರುತ್ತೋ ಅದನ್ನ ನೋಡ್ಕೊಂಡು ಇಡಬೇಕು. ಇವಾಗ ಪೂರ್ವದಿಂದ ಪಶ್ಚಿಮ ಹೇಳ್ಬಿಟ್ಟು ಅವ್ರು ಇಟ್ವಿ ಅಂತ ಅಂದಾಗ ಏನಾಗುತ್ತೆ, ಸಾಲನ್ನ ನೀವು ಪೂರ್ವದಿಂದ ಪಶ್ಚಿಮ ಕಡೆ ಹೊಡೆದ್ಬಿಟ್ಟಿರ್ತೀರ ಅಂದರೆ ನಿಮ್ಮ ಸಾಲುಗಳು ಇಳಿಜಾರಿನ ಕಡಿಕೆ ಇರ್ತವೆ. ಬಿದ್ದಂಥ ನೀರು ಏನಾಗುತ್ತೆ ರಭಸ್ವ ಬರೋದ್ರಿಂದ ಮೇಲ್ಮಣ್ಣು ತೊಗೊಂಡೋಗ್ಬಿಡುತ್ತೆ, ನೀವು ಹಾಕಿರೋಂಥ ಗೊಬ್ಬರಗಳು ತೊಗೊಂಡೋಗ್ಬಿಡುತ್ತೆ, ಸಣ್ಣ ಸಣ್ಣ ಗಿಡಗಳನ್ನೇ ಎತ್ಕೊಂಡು ಹೋಗ್ಬಿಡ್ತಾವೆ ಮುಂದಕ್ಕೆ. ಸೊ ಈ ರೀತಿ ಏನಾಗುತ್ತೆ ಅಂದರೆ ನಾವು ಭಾರಿ ಹುಷಾರಾಗಿರ್ಬೇಕಾಗುತ್ತೆ. ಇಳಿಜಾರು ಅಡ್ಲವಾಗಿ ಹೊಡಿಬೇಕಾಗುತ್ತೆ ಇಳಿಜಾರು ಇರುವಂಥ ಪ್ರದೇಶಗಳಲ್ಲಿ. ಇದನ್ನು ಖಂಡಿತವಾಗಿ ರೈತ ಮಿತ್ರರು ಎಲ್ಲ ಮಾಡೇ ಮಾಡ್ತೀವಿ. ಆದರೆ ಇವತ್ತೇನಾಗಿದೆ ಅಂದರೆ ಎಲ್ಲ ಟ್ರ್ಯಾಕ್ಟರ್ಗಳನ್ನ ಬಿಟ್ಬಿಟ್ಟು ದಯವಿಟ್ಟು ಮನೇಲಿ ಕೂತ್ಕೊಂತೀರ, ಅವ್ನು ಹೊಡೆದು ಬಾ ಅಂತೀರ. ಅವನೇನು ಮಾಡ್ತಾನೆ, ಅವ್ನು ಸುಲಭವಾಗಿರೋ ಥರ ಮಾಡ್ಬಿಡ್ತಾನೆ. ನಾನು ಸುಮಾರು ಕಡೆ ಏನು ನೋಡಿದ್ದೀನಿ ಅಂದರೆ ಇವಾಗ ಟ್ರ್ಯಾಕ್ಟರ್ಗಳು ಬಂದಮೇಲೆ ಆಗ್ತಿರೋಂಥ ಕೆಲಸ ಅಂದರೆ ಇಳಿಜಾರು ಮುಖಾಂತರನೇ ಮಾಡಿಬಿಟ್ಟಿರ್ತಾರೆ. ಸೊ ಬಿದ್ದಂಥ ಮಳೆ ನೀರು ಎಲ್ಲ ಬಂದ್ಬಿಟ್ಟು ಒಳ್ಳೆ ಮರಳು ಸಿಗುತ್ತೆ ಕೆಳಗಡೆ, ಮೇಲೆ ಸೋಸ್ಕೊಂಡು ನೀರು ಸೋಸ್ಕೊಂಡು ಬರಬೇಕಾದ್ರೆ ಅದು ಮರಳನ್ನ ತೊಗೊಂಬಂದು ಬಿಡ್ತಾ ಇರುತ್ತೆ, ಅದ್ರ ಮೇಲ್ಮಣ್ಣೆಲ್ಲ ತೊಗೊಂಬಂದು ಬಿಟ್ಬಿಡುತ್ತೆ. ಸೊ ಈ ರೀತಿ ದಯವಿಟ್ಟು ತಪ್ಪು ಮಾಡಬೇಡಿ. ಖಂಡಿತವಾಗ ಕನಿಷ್ಠ ಆ ಸಮಯದಲ್ಲಿ ಗಮನ ಕೊಡಿ ರೈತ ಮಿತ್ರರು. ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ನಾವು ಈ ಮಣ್ಣಿನ ಹೊದಿಕೆ ಅಂತ ಮಾಡುವಾಗ ನಮಗೆ ಸಾಕಷ್ಟು ಅನುಕೂಲಗಳು ಆಗ್ತವೆ. ಮತ್ತು ಇನ್ನೊಂದೇನಾಗುತ್ತೆ ಅಂದರೆ ಈ ರೀತಿ ಮಾಡಿ ಬಾಷ್ಪೀಕರಣದಲ್ಲಿ ಮೇಲೆ ಬರುವಂಥ ನೀರು ನಾವು ಯಾವಾಗ ಮಣ್ಣನ್ನು ಸಡ್ಲ ಮಾಡಿದ್ದೀವಿ, ಈ ವರ್ಷದ ಅವಶೇಷಗಳು, ಅಲ್ಲಿ ಬಿಟ್ಟಿದಂಥ ಕೂಳೆಗಳು ಇವೆಲ್ಲ ಮತ್ತೆ ವಿಘಟನೆ ಆಗಿ ಡಿಸೆಂಬರ್ ಜನವರಿ ವಿಘಟನೆ ಆಗಿ ಅದು ಭೂಮಿ ಮೇಲೆ ಹರಡ್ಕೊಂಡಿರುತ್ತೆ. ಅಂಥ ಸಮಯದಲ್ಲಿ ಈ ಬರುವಂಥ ಇವಾಗ ಏನು ಮಳೆಗಳು ಶುರುವಾದವು, ಪೂರ್ವ ಮುಂಗಾರಿ ಮಳೆಗಳು, ಅಂಥ ಸಮಯದಲ್ಲಿ ನಾವು ಮೊದಲನೇದು ಏನು ಮಾಗಿ ಉಳುಮೆ ಅಂತ ಏನು ಮಾಡಿ ಬಿಟ್ಕೊಂತೀವಿ. ಕಾರಣ ಅದೇ ಇದೆ, ಮಳೆ ಬಂದ ಇಟ್ಕೆ ಅಲ್ಲಿರೋಂಥ ಪೋಷಕಾಂಶಗಳನ್ನ ಒಳಗಡೆ ತೊಗೊಂಡೋಗ್ಬೇಕು. ಸೊ ನೀರು ಏನಾಗುತ್ತೆ ಅಂದರೆ ಈ ವಿಘಟನೆ ಆದಾಗ ಇಂಗಾಲ ಡೈಆಕ್ಸೈಡು ವಾಪಸ್ ವಾತಾವರಣಕ್ಕೆ ಹೊರಟೋಗುತ್ತೆ. ಈ ಮಿಕ್ಕಿದ ಖನಿಜಾಂಶಗಳು ಗಿಡಕ್ಕೆ ಏನು ಬೇಕಾಗಿದ್ದಾವೆ ಅವೆಲ್ಲ ಏನಾಗುತ್ತೆ ಭೂಮಿ ಒಳಗೆ ಹೋಗಿ ಶೇಖರಣೆ ಆಗ್ತವೆ. ಸೊ ವಾಪಸ್ ನೀರು ಎಷ್ಟು ಆಳಕ್ಕೆ ಹೋಗುತ್ತೋ ಅಷ್ಟು ಒಳ್ಳೇದು ನಮ್ಗೆ. ಯಾಕಂದರೆ ಎಲ್ಲನ ಮೇಲೆ ಉಳ್ಕೊಂಡ್ಬಿಡ್ತು ಅಂದಾಗ ಗಿಡ ಪಟ್ಟಂತ ಬಂದ್ಬಿಡ್ತವೆ, ತದನಂತರ ಅದಕ್ಕೆ ಪೋಷಣೆ ಇರಲ್ಲ. ಸೊ ನಮ್ಮ ನಿರಂತರವಾಗಿ ಯಾವ ರೀತಿ ನಮ್ಮ ದಿನನಿತ್ಯ 3 ಹೊತ್ತು ಊಟ ಬೇಕು, ಗಿಡಗಳಿಗೂ
ತನಗೂ ಅದು ಪೋಷಣೆಗಳು ಬೇಕೇ ಆಗಿದೆ. ಅಂಥ ಸಮಯದಲ್ಲಿ ಒಳಗೆ ಹೋಗಿರೋಂಥ ನೀರು ನಿಧಾನವಾಗಿ ಬಾಷ್ಪೀಕರಣ ಆಯಿತು ಅಂದರೆ ನಿಧಾನವಾಗಿ ಮೇಲೆ ಬಂದು ತನ್ನ ಅವಧಿ ಪೂರ್ತಿಯಾಗಿ ಆ ಪೋಷಕಾಂಶಗಳು ಸಿಗೋದೊಂದು ಅತಿ ಮುಖ್ಯವಾದ ಕೆಲಸ ಆಗುತ್ತೆ. ಎರಡನೇದೇನಾಗುತ್ತೆ ಅಂದರೆ ಈ ರೀತಿ ನಾವು ಮಣ್ಣನ್ನು ಸಡಿಲ ಮಾಡಿದ್ದಾಗ ಬೇರುಗಳು ಸರವಾಗಿ ಭೂಮಿ ಹಿಡಿಯೋದಕ್ಕೆ ಹರಡೋದಕ್ಕೆ ತೀರಾ ಮುಖ್ಯವಾದ ಕೆಲಸ ಆಗುತ್ತೆ. ನೋಡಿರಿ, ಬೇರುಗಳು ಅಂತ ಬಂದಾಗ ನಾವು ಆಗಲೇ ನೋಡಿದ್ವಿ, ಸಸ್ಯಗಳು ಅಂತ ನಾವು ಮಾತಾಡಿದಾಗ ಸಸ್ಯ ಒಂದು ಆಕಾರ ನಾವು ನೋಡಿದಾಗ ಸಸ್ಯದ ಶರೀರ ನಾವು ಗಮನಿಸಿದಾಗ ಮುಖ್ಯವಾಗಿ ನಾವು ನೋಡೋದು ತಾಯಿ ಬೇರು, ಉಪಬೇರುಗಳು, ಜೊಳ್ಳು ಬೇರುಗಳು, ಕಾಂಡ, ರೊಂಬೆ, ಕೊಂಬೆ, ಟೊಂಗೆ ಮತ್ತು ಎಲೆಗಳು. ಅದು ತನ್ನ ಶರೀರ. ಅದಾದಮೇಲೆ ಬರೋದೆಲ್ಲ ಅತಿಥಿಗಳು, ಹೂವು, ಹಣ್ಣು, ಕಾಯೆಲ್ಲ ತದನಂತರ ಬರೋವಂಥವು. ಅವು ಅಂದರೆ ಅದು ಉಳಿಸ್ಕೊಳ್ಳಲ್ಲ, ಅದು ಮುಂದಿನ ಪೀಳಿಗೆಯಾಗಿ ತನ್ನ ಸಂತತಿ ಅಂತಾಗಿ ಅದು ಮುಂದೆ ಬರುವಂಥದ್ದು. ಇಂಥ ಸಮಯದಲ್ಲಿ ಏನಾಗುತ್ತೆ, ಅತಿ ಮುಖ್ಯವಾದ ಸ್ನೇಹಿತರೆ, ನಾವು ಕೃಷಿ ಅಂತ ಗಮನಿಸಬೇಕಾದ್ರೆ ಸಸ್ಯ ತಾನು ತಯಾರಿಸಿದ ಪ್ರತಿ ಸಸ್ಯ ಪ್ರತಿದಿನ 1 ಚದರಡಿ ಎಲೆ ಮೇಲೆ ಬೀಳುವಂಥ ಸೌರಶಕ್ತಿಯಿಂದ 12 ಗಂಟೆ ಕಾಲಗಳಲ್ಲಿ ಅದೇನು ಮಾಡುತ್ತೆ ಅಂದರೆ ಪ್ರತಿನಿತ್ಯ 400 ಗ್ರಾಮ್ ಅನ್ನ ತಯಾರಿಸುತ್ತೆ. ಆ ಅನ್ನವನ್ನು 3 ಭಾಗವಾಗಿ ವಿಂಗಡಿಸ್ಕೊಂಡು ಒಂದು ಭಾಗನ, ಮೂರನೇ ಒಂದು ಭಾಗನ ತನ್ನ ಶರೀರದ ಬೆಳವಣಿಗೆಗೆ, ಅದೇ ಇವಾಗ ಏನು ಹೇಳೋದು ನಾವೆಲ್ಲ. ಎರಡನೇದು ತನ್ನ ಮುಂದಿನ ಪೀಳಿಗೆ, ಅಂದರೆ ನಾವು ಅದನ್ನು ಫಸಲು ಅಂತೀವಿ. ಒಳ್ಳೆ ಬಾಳೆಗೊನೆ ಬಂತು, ಒಳ್ಳೆ ಮಾವಿನ ಕೊಡ್ತು, ಒಳ್ಳೆ ರಾಗಿ ಬೆಳೆ ಬಂತು, ಆದರೆ ಅದನ್ನು ನೀವು ಮತ್ತೆ ಬಿತ್ತನೆ ಮಾಡಿ ಅವೆಲ್ಲ ಮತ್ತೆ ಬರ್ತವೆ. ಅದು ಸಂತತಿ. ನಮಗೇನಂದ್ರೆ ಇಳುವರಿ. ಅದಕ್ಕೂ ಅಷ್ಟೇ ಖುಷಿ ಇದೆಯಲ್ಲ, ತನ್ನ ಸಂತತಿ ಚೆನ್ನಾಗಿರ್ಬೇಕು ಅಂತ. ಸೊ ಇದು ಮೂರನೇ ಭಾಗ, ಅತಿ ಮುಖ್ಯವಾದ ಭಾಗ ಏನು ಅಂದರೆ ಈ ಒಂದು ಭಾಗವನ್ನು ರುಚಿ, ಗುಣ, ರೋಗ ನಿರೋಧಕ ಶಕ್ತಿ, ಕೊಯ್ಲಾದ್ಮೇಲೆ ಅದನ್ನು ನಾವು ಇಟ್ಟಾಗ ಹೆಚ್ಚು ಕಾಲ ಇಡುವಿಕೆ, ಈ ರೀತಿ ಮಾಡೋದಕ್ಕೆ ನಾನಾ ಥರ ಅದನ್ನು ಮೂರನೇ ಒಂದು ಭಾಗ ಉಪಯೋಗಿಸುತ್ತಾರೆ. ಸೊ ಇದನ್ನು ಉಪಯೋಗಿಸಿದಾಗ ಏನಾಗ್ತಿದೆ ಅಂದರೆ, ಆದರೆ ಇದರೊಳಗೆ ಏನು ಮಾಡ್ತಿದ್ದಾರೆ ಅಂದರೆ, ಈ ನಮಗೆ ಇವಾಗ ರೈತರಿಗೆ ಅತಿ ಸುಲಭವಾಗಿ ಕೈಗೆಟ್ಕೊಂಗೆ ನಿಮಗೆ ಚೀಲದಲ್ಲೇ ಬೀಜ ಕೊಡ್ತಾರೆ, ತೊಗೊಂಡಾಗ ಹಾಕ್ಬಿಡಿ ಅಂತ ಈ ಸಂಕರಣ ತಳಿ ಅಥವಾ ಹೈಬ್ರಿಡ್ ಬೀಜ ಅಂತ ಕೊಡ್ತಾರೆ. ಇದರೊಳಗೆ ಏನು ಸಮಸ್ಯೆ ಆಗ್ತದೆ ಅಂದರೆ, ಅತಿ ಮುಖ್ಯವಾಗಿ ಆಗೋದು ಅಂದರೆ ಬೆಳವಣಿಗೆಗೆ ಬೇಕಾದ ಮೂರನೇ ಒಂದು ಭಾಗನ ಉಳಿಸ್ಕೊಂತಾರೆ, ಮಿಕ್ಕಿದ್ದು ಏನೇನಿದಾವೋ ಆ ಬೆಳವಣಿಗೆನೂ ಕುಂಠಿತ ಮಾಡ್ತಾರೆ. ನೀವು ಯಾವುದೇ ಒಂದು ನಾಟಿ ಭತ್ತ ನೋಡಿ 4 ಅಡಿ ಇರುತ್ತಿತ್ತು. ಇವತ್ತು ನೀವೇನು ಈ ಸೋನಾ ಮಸೂರಿ ಅವಿವು ನೋಡ್ತೀವೋ, ನೀವು 1-1.5 ಅಡಿ ಇರಲ್ಲ ಅದು ಭತ್ತ. ಓಕೆ, ಇದ್ರ ಬಗ್ಗೆ ಮಾತಾಡೋಣ ಮತ್ತಷ್ಟು ವಿರಾಮದ ನಂತರ. ವೀಕ್ಷಕರೇ, ರೈತ ಪ್ರಗತಿ ಕಾರ್ಯಕ್ರಮದಲ್ಲಿ ಇವತ್ತೊಂದು ಬ್ರೇಕ್. ವಿರಾಮದ ನಂತರ ರೈತ ಪ್ರಗತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈ ಒಂದು ಮಣ್ಣಿನ ಹೊದಿಕೆಯಲ್ಲಿ ಹೈಬ್ರಿಡ್ ಬೀಜಗಳು ಯಾವ ರೀತಿಯ ಪಾತ್ರವನ್ನು ಮಾಡ್ತವೆ? ಹೈಬ್ರಿಡ್ ಬೀಜ ಪಾತ್ರ ಅನ್ನೋದಕ್ಕಿಂತ ಏನಾಗ್ತದೆ ಅಂದರೆ, ಇವಾಗ ಅದೇ ಹೇಳ್ತಿದ್ನಲ್ಲ, ಆಹಾರ ಉತ್ಪಾದನೆಯಲ್ಲಿ ಮೂರನೇ ಒಂದು ಭಾಗವನ್ನು ಬೆಳವಣಿಗೆ, ಎರಡನೇದು ಇಳುವರಿ, ಮೂರನೇದು ತನ್ನ ಬೇರೆ ಬೇರೆ ಕ್ರಿಯೆಗಳಿಗೆ ಉಪಯೋಗಿಸುತ್ತೆ. ಮತ್ತು ಅದರೊಳಗೆ ಅತಿ ಮುಖ್ಯವಾಗಿ ಮೂರನೇ ಒಂದು ಭಾಗದಲ್ಲಿ, ಕೊನೆ ಮೂರನೇ ಒಂದು ಭಾಗದಲ್ಲಿ ತನಗೆ ಆಹಾರ ಉತ್ಪಾದನೆ ಮಾಡಿಕೊಡುವಂಥ, ಆಹಾರ ಮಾಡಿಕೊಡುವಂಥ ಜೀವಾಣುಗಳು, ಶಿಲೀಂಧ್ರಗಳು, ಆಕ್ಟಿನೋಮೈಸಿಟಿಸ್ಗಳು, ಇದೆಲ್ಲ ಒಂದು ಭಾಗ ಆ ಮೂರನೇ ಒಂದು ಭಾಗದಲ್ಲಿ ಕೊಡುತ್ತೆ, ಕೊನೆಯ ಭಾಗದಲ್ಲಿ. ಸೊ ಹಾಗಾಗಿ ಏನಾಗುತ್ತೆ ಅಂದರೆ, ಈ ರೀತಿ ಮಾಡೋದ್ರಿಂದ ನಮಗೆ ನಿತ್ಯ ನೀರಂತ ನೈಸರ್ಗಿಕ ಕ್ರಿಯೆ ಅಲ್ಲಿ ನಡೀತಾ ಇರುತ್ತೆ, ನಮ್ಮ ಜವಾರಿ ಬೀಜಗಳು ಅಥವಾ ನಾಟಿ ಬೀಜಗಳು ಅಂದಾಗ. ಈ ಹೈಬ್ರಿಡ್ ಬೀಜ ಅಥವಾ ಸಂಕರಣ ತಳಿ ಅಂತ ಏನು ಹೇಳ್ತಿದ್ದೆ, ಅಲ್ಲಿ ನಮಗೆ ಎತ್ತರವನ್ನು ಕುಗ್ಗಿಸ್ತಾರೆ. ನೀವು ನೋಡ್ಬೋದು, ಯಾವುದೇ ಒಂದು ಹೈಬ್ರಿಡ್ ತಳಿ ನೀವು ತೊಗೊಂಡಾಗ ಎತ್ತರಗಳನ್ನ, ಇದು ಜೋಳ ಮೊದಲು 6-8-10 ಅಡಿ ಇರೋದು, ಇವತ್ತು ನಿಮಗೆ ಒಂದು 3-3.5 ಅಡಿ. ಹತ್ತಿ ಅಂತೂ 1.5 ಅಡಿ 2 ಅಡಿ ಹತ್ರಕ್ಕೆ ಮಾಡ್ತಾರೆ, ಬಗ್ಬಿಟ್ಟು ಕೀಳ್ಬೇಕು, ಮೊದಲು ಎದ್ದು ಕೀಳ್ಬೇಕಾಯ್ತು. ಸೊ ಈ ರೀತಿ ಏನಾಗ್ತದೆ ಅಂದರೆ, ಆ ಮೊದಲನೇ ಮೂರನೇ ಒಂದು ಭಾಗದಲ್ಲಿ ತನ್ನ ಬೆಳವಣಿಗೆ ಅಂತ ಇಟ್ಕೊಂಡಿದ್ದನ್ನು ಏನು ಮಾಡ್ತಾರೆ, ಅದನ್ನು ತೆಗೆದು ವಾಪಸ್ಸು ಈ ಇಳುವರಿ ಕಡೆ ಕೊಡ್ತಾರೆ. ಎರಡನೇದು ಇಳುವರಿದು ಏನು ಮೂರನೇ ಒಂದು ಭಾಗ ಇದೆಯೋ ಅಲ್ಲೇ ಇದೆ. ಅದಕ್ಕೆ 4 ಅಡಿ ಇರೋದನ್ನು 1.5 ಅಡಿ ಮಾಡೋದು ಅಂದಾಗ ಮೂರನೇ ಒಂದು ಭಾಗ ಅಂದರೆ ತಾನು ತಯಾರಿಸಿದ ಆಹಾರದಲ್ಲಿ ಕೇವಲ 10% ಮಾತ್ರ ಬೆಳವಣಿಗೆ ಕಡೆ ಉಪಯೋಗಿಸ್ಕೊಂಡು ಮಿಕ್ಕಿದ ಅದರೊಳಗೆ 23 ಈ ಕಡೆ ಕೊಡ್ತಾರೆ. ಮತ್ತೆ ಅತಿ ಮುಖ್ಯವಾಗಿ ಏನಾಗುತ್ತೆ ಅಂದರೆ, ನೀವು ಯಾವುದೇ ಈ ಸಂಕರಣ ತಳಿ ಹೈಬ್ರಿಡ್ ತಳಿ ಆಗ್ತಾಗ ನಾವು ಗಮನಿಸ್ತೀವಿ, ಅದು ಹೆಚ್ಚು ರೋಗಗ್ರಸ್ತವಾಗಿರ್ತದೆ. ಕಾರಣ ಯಾಕೆ ಅಂದರೆ, ಆ ಕೊನೆಯ ಮೂರನೇ ಒಂದು ಭಾಗ ಏನಿದೆ, ಆಹಾರ ತನ್ನ ರೋಗ ಶಕ್ತಿ, ನಿರೋಧಕ ಶಕ್ತಿ ಬೆಳೆಸ್ಕೊಳ್ಳೋದಕ್ಕಾಗಿರ್ಬೋದು, ಮತ್ತು ಬೇರೆ ಬೇರೆ ಕ್ರಿಯೆಗಳಿಗಾಗಬೇಕಿರೋಂಥ ಇದನ್ನೆಲ್ಲ ಏನು ಮಾಡ್ತಾರೆ, ಅವನ್ನೆಲ್ಲ ತಗೊಂಡು ಈ ಕಡೆ ಇಡ್ತಾರೆ. ಹಾಗಾಗಿ ನೀವು ಈ ಫಾರಮ್ ಅಥವಾ ಹೈಬ್ರಿಡ್ ಅಂತ ಏನಂತೀವೋ ಅದು ನೋಡ್ರಿ, ಯಾವುದು ನಿಮಗೆ ರುಚಿ ಇರಲ್ಲ. ರುಚಿ ತೊಗೊಂಡ್ರು ಬಣ್ಣ ಇರಲ್ಲ,
ಆಮೇಲೆ ನೀವು ತೊಗೊಂಡು 2 ದಿವಸ ಉಪಯೋಗಿಸ್ಕೊಂಡ್ರೆ ಎಲ್ಲ ಕೊಳ್ತೋಗುತ್ತೆ, ಇದಾಗುತ್ತೆ. ಈ ರೀತಿ ಏನಾಗುತ್ತೆ ಅಂದರೆ ತಂದ 3ನೇ ಒಂದು ಭಾಗದ ಗುಣಗಳನ್ನ ತೊಗೊಂಡು ಕೂಡ ಈ ಕಡೆ ಕೊಟ್ಬಿಡ್ತಾರೆ. ರುಚಿ ಇರಲ್ಲ, ಸ್ವಾದ ಇರಲ್ಲ. ಹೆಚ್ಚು ದಿವಸ ನೀವು ತೊಗೊಂಡ್ರಿ ಅಂದರೆ 8 ತಿಂಗಳಲ್ಲಿ ಇಟ್ಬಿಟ್ರೆ ನೀನು ಪೂರ್ತಿ ಭತ್ತ ಊಜಿ ಆಗ್ಬಿಡುತ್ತೆ. ನಾವು 8 ವರ್ಷದಿಂದ ಇಟ್ಕೊಂಡಿದ್ದೀವಿ, ಏನೂ ಆಗಿಲ್ಲ. ಸೊ ಇಲ್ಲಿ ಏನಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಇವನ್ನೆಲ್ಲ ಮನುಷ್ಯನ ಆರೋಗ್ಯದ ಮೇಲೆ ತುಂಬ ದುಷ್ಪರಿಣಾಮಗಳು ಬೀಳ್ತಾ ಇದ್ದಾವೆ. ಯಾಕೆಂದರೆ ಎಲ್ಲ ಆ ಗುಣಗಳು ತೆಗೆದ್ರೆ ನೀವು ಅದು ತಿಂದ್ರಿ ಅಂದರೆ ಮತ್ತೆ ಆ ಗುಣಗಳು ಏನು ನಿಮ್ಮಲ್ಲಿತ್ತು ಹೋಗ್ಲೇಬೇಕಾಚೆ, ಅದು ಶೇಖರಣೆ ಆಗ್ತಿತ್ತು. ಅದನ್ನು ಕಿತ್ಕೊಂಡಾಗ ಅದರೊಳಗೆ ಇಲ್ಲ ಅಂದಾಗ ನೀವು ತಿನ್ನೋದ್ರೊಳಗೂ ಇಲ್ಲ. ಹಾಗಾಗಿ ಮನುಷ್ಯರು ಕೂಡ ಶೀಘ್ರವಾಗಿ ಬೇಕು ಅನ್ನೋದನ್ನು ನೋಡ್ತೀವಿ. ಇವಾಗ ಏನು ನೋಡ್ತಾ ಇದ್ದೀವಿ ಅಂದರೆ ನೋಡಿ, ಅತಿ ಮುಖ್ಯವಾಗಿ ಈ ವಿಷಯ ಬಂದಾಗ ನಾನೊಂದು ಇವಾಗ ನಿಮ್ಗೆ ಹೇಳ್ತೀನಿ. ಇದೇನಾಗುತ್ತೆ ಅಂದರೆ ಈಗ ನೀವು ಈ ಸಂಕರಣ ಅಥವಾ ಹೈಬ್ರಿಡ್ ಬೀಜಗಳನ್ನ ಯಾವುದೇ ಗೊಬ್ಬರ ಹಾಕ್ತಾನೆ ಬೆಳೀರಿ 1 ಕುಂಟೆ ಒಳಗೆ, ಅದನ್ನೇ ನಾಟಿನೂ ಬೆಳೀರಿ. ಇಳುವರಿ ಯಾವಾಗ ಏನಾಗುತ್ತೆ, ನಾಟಿದಕ್ಕಿಂತ ಒಂದು ಸ್ವಲ್ಪ ಅಥವಾ ಅಷ್ಟೇ ಇರುತ್ತೆ ಅಥವಾ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಇರುತ್ತೆ. ಆದರೆ ನೀವು ಇದಕ್ಕೆ ಏನೂ ಹಾಕ್ಬೇಡ್ರಿ, ಇದಕ್ಕೆ ನೀವು ಮತ್ತೆ ಈ ರಾಸಾಯನಿಕ ಗೊಬ್ಬರಗಳನ್ನ ಹಾಕ್ರಿ. ಈ ಸಂಕರಣ ತಳಿಗಳು ಯಥೇಚ್ಛವಾಗಿ ಬೆಳೆದು ಬಿಡುತ್ತೆ. ಈ ನಾಟಿಗಿಂತ 2-3 ಪಟ್ಟು ಹೆಚ್ಚಿಗೆ ಕೊಟ್ಬಿಡ್ತವೆ ರಾಸಾಯನಿಕ ಗೊಬ್ಬರ ಹಾಕಿದ ತಕ್ಷಣ. ಹಾಕ್ದಿಲ್ದಾಗ ಏನೂ ಕೊಡಲ್ಲ, ಅದು ಬೀಜದ ಗುಣ ಅಲ್ಲ. ಸೊ ನಾವು ಅವತ್ತೇ ಮಾತಾಡ್ಬೇಕಾದ್ರೆ ಅಂದ್ವಿ, ಉಪ್ಪಿಗೆ ಒಂದು ಸ್ವಲ್ಪ ನೀರಿಗೆ ಒಂದು ಸ್ವಲ್ಪ ಉಪ್ಪು ಹಾಕಿದ್ರೆ ಏನಾಗುತ್ತೆ ಆ ಉಪ್ಪು. ಅದೇ ರೀತಿ ನೀವು ಯಾವಾಗ ಇದಾಗ್ತಿರೋ ಆ ತನ್ನ ಫಸಲು ಅದ್ರದ್ದು 2 ಪಟ್ಟು 3 ಪಟ್ಟು ಹೆಚ್ಚಾಗ್ತಿದೆ ಅಂದರೆ ಏನು ಹಾಕಿದಾಗ ಏನೂ ಆಗ್ದಿಲ್ದಿರೋದು, ಹಾಕಿದಾಗ ಅಷ್ಟು ಹೆಚ್ಚಾಗ್ತಿರ್ತದೆ ಅಂದರೆ ಅದ್ರೊಳಗೆ ಇರೋದೇನು, ನೀವು ತಿಂತಿರೋದೇನಾಗಾರೆ ಆ ರಾಸಾಯನಿಕಗಳನ್ನ ನೇರವಾಗಿ ನಾವು ರೂಟ್ ಮಾಡ್ತಾ ಇದ್ದಾರೆ ನಮ್ಮ ಕಡೆಗೆ. ಸೊ ಈ ರೀತಿ ಏನಾಗ್ತಿದೆ, ಇವನ್ನೆಲ್ಲ ಮಾಡ್ಕೊಂಡು ನಾವು ಹೆಚ್ಚೆಚ್ಚು ಸಮಸ್ಯೆಯಲ್ಲಿ ಸಿಗಾಕಂತ ಇದೀವಿ. ಮತ್ತು ನೀವು ಯಾವುದೇ ಒಂದು ನಾಟಿ ಭತ್ತ ಬೆಳೀರಿ, ನಾಟಿ ರಾಗಿ ಬೆಳೀರಿ, ಅದೇ ನೀವು ಈ ಸಂಕರಣ ಇವನ್ ಬೆಳೀರಿ, ನೀವು ಪಲ್ಲದ ಚೀಲಕ್ಕೆ 70 kg ತುಂಬ್ತು ಅಂದರೆ ಭತ್ತ ನಮ್ಮ 85, 88, 90 kg ತನಕ ತುಂಬ್ತವೆ. ಅಂದರೆ ಅಷ್ಟು ಗಡಸಾಗಿದೆ. ನೀವು ತಿಂತಿರೋದೇನು ಪಳ್ಳು. ಇದನ್ನೇನಾಗ್ತಿದೆ, ತುಂಬ ಉತ್ತಮವಾಗಿದೆ. ನೀವು ಈ ನಾಟಿ ಬೀಜಗಳಿಂದ ಬೆಳೆದಂಥ ಬೆಳೆಗಳನ್ನ ಫಸಲನ್ನು ತೊಗೊಂಡು ನೀವು ಊಟ ಮಾಡಿ, ನೀವು ಕನಿಷ್ಠ 4-5 ತಾಸು ನೀವು ಆರಾಮಾಗಿರ್ತೀರ. ಇವನ್ ತಿನ್ನಿ, ಇನ್ನು ತಿಂದ್ವಿ ಅಂದ್ಬಿಟ್ಟು ಆಚೆ ಬರೋಷ್ಟಾಗಲಿ ಯಾಕೋ ಹೊಟ್ಟೆ ಹಸಿತಾ ಇದೆ ಅಂತೀವಿ. ಸೊ ಇದೆಲ್ಲ ಏನಾಗ್ತಿದೆ ಅಂದರೆ ಇವನ್ನೆಲ್ಲ ನಾವು ಅರ್ಥ ಮಾಡ್ಕೊಬೇಕಾಗಿದೆ. ಎಲ್ಲ ಗ್ರಾಹಕರು ಕೂಡ, ನಮ್ಮ ಪ್ರಗತಿ ಟಿವಿನೆಲ್ಲ ಗ್ರಾಹಕರು ಎಲ್ಲರೂ ನೋಡೋದ್ರಿಂದ ಇದನ್ನು ಉಪಯೋಗಿಸ್ಬೋದು. ಗ್ರಾಹಕರು ಇದು ಅತಿ ಮುಖ್ಯವಾಗಿ ಗಮನಿಸಬೇಕಾಗಿದೆ. ಈಗ ರೈತರು ಬರೀ ಓನ್ಲಿ ಏನು ಶೀಘ್ರ ಅಥವಾ ಓನ್ಲಿ ವಾಣಿಜ್ಯ ಇದರಾಗಿ ನೋಡ್ತಾ ಆಗಲಿ, ರೈತನ ನಾವು ತಪ್ಪು ಅನ್ನೋಕ್ಕಾಗಲ್ಲ ಸರ್. ಏನಾಗ್ತಿದೆ, ರೈತ ತನ್ನ ಏನೇ ಮಾಡಿ ಪಾಪ ಆಗ್ತಿದ್ರು ಅವ್ನಿಗೆ ಏನೂ ಬರ್ತಿಲ್ಲ, ಏನೋ ಬರುತ್ತೆ ಅಂತ ಒಂದು ಆಸೆ ಒಂದು. ನಾವನ್ನ ತಪ್ಪು ಅನ್ನೋಕ್ಕಾಗಲ್ಲ. ಯಾರಿಗೇ ಆಗಲಿ ಇವಾಗ ನಷ್ಟ ಮಾಡ್ಕೊಂಡು ಯಾರು ಮಾಡೋಕ್ಕೆ ಇಷ್ಟಪಡ್ತಾರೆ? ಮಾಡಿದ್ದು ಇನ್ನೂ 10 ರೂಪಾಯಿ ಜಾಸ್ತಿ ಬರ್ತಾರೆ, ಎಲ್ಲರೂ ಮಾಡ್ತಾರೆ. ಆದರೆ ಮಾಡೋದ್ರಿಂದ ಸಮಸ್ಯೆ ಆಗ್ತಿದೆ, ಅವ್ರಿಗೆ ಗೊತ್ತಿಲ್ಲ. ಸೊ ಈ ರೀತಿ ಏನು ಮಾಡ್ತಿದ್ದಾರೆ, ಬೇರೆ ಬೇರೆ ಕ್ರಿಯೆಗಳಿಗೆ ಬೇಕಾದಂಥ ಆಹಾರ ಉತ್ಪಾದಿಸಿದಂಥ ಆಹಾರನ ಏನು ಮಾಡ್ತಾರೆ, ಬರೀ ಬೆಳೆಗಳ ಕಡೆ ತೊಗೊತಾರೆ. ಹಾಗಾಗಿ ಏನಾಗುತ್ತೆ ಅಂದರೆ, ಇವತ್ತು ಭತ್ತ ನೀವು ಈ ರಾಸಾಯನಿಕ ಕೃಷಿಗಳಲ್ಲಿ ಬೇರೆ ಪದ್ಧತಿಗಳಲ್ಲಿ ನೀವು ಬೆಳೆದಾಗ ಏನಾಗುತ್ತೆ, 3 ರಿಂದ 4 ಸಲ 6 ಸಲ ನೀವು ರಾಸಾಯನಿಕ ಸಿಂಪಡಣೆ ಮಾಡಬೇಕಾಗುತ್ತೆ. ಬೇರೆ ಬೇರೆ ಕೀಟ ಬಾಧೆಗಳು, ರೋಗ ಬಾಧೆಗಳು, ಸನ್ ಬ್ಲಾಸ್ಟು, ಸನ್ ಬರ್ಸ್ಟು, ಅಯ್ಯೋ ಅದರದ್ದು ಬೇಡವೇ ಬೇಡ, ಬೆಂಕಿ ರೋಗ, ಸೆರಗು ರೋಗ, ಆ ರೋಗ, ಈ ರೋಗ, 24 ಗಂಟೆ ರೋಗ. ಇವನು ಶಾಲೆಗೆ ಹೋಗಿದ್ದಾನಲ್ಲ ರೈತ, ಈ ಬ್ಯಾಗ್ನ ಮಾತ್ರ ಹಾಕೊಂಡು ಓಡಾಡ್ತಾನೆ ಇರಬೇಕು ಆ ಬೆಳೆ ಇರೋ ತನಕ. ಈ ಥರ ಸಮಸ್ಯೆಗಳಿದೆ. ಸೊ ಹಾಗಾಗಿ ಅಲ್ಲಿ ರೋಗಗ್ರಸ್ತ ಇದೆ. ಆ ರೋಗಗ್ರಸ್ತಕ್ಕೆ ಇಷ್ಟು ವಿಷ ನೀವು ಹೊಡೆದಾಗ ಅದು ಮಣ್ಣಿಗೆ ಸೇರ್ತಾ ಇದೆ, ನೀರು ಸೇರ್ತಾ ಇದೆ, ನೀವು ಬೆಳೆಗೆ ಹೊಡಿತಾ ಇದ್ರೆ ಬೆಳೆ ದನಗಳು ತಿಂತಾ ಇದ್ದಾವೆ, ಅದು ಹಾಲಿನ ಮೂಲವಾಗಿ ಬರ್ತಾ ಇದ್ದಾವೆ, ಅದಿರೋಂಥ ಸಗಣಿ ಮೂಲವಾಗಿ ಬರ್ತಾ ಇದ್ದಾವೆ. ತಿಂತಾ ಇರೋದು ಬಿಟ್ಬಿಟ್ಟು ನೀವು ಹೊಡಿತಾ ಇರೋದೆಲ್ಲ ಹೋಗ್ತಾ ಇದೆ ಅಂತ ವಿಜ್ಞಾನ ಏನು ಹೇಳುತ್ತೆ. ವಿಜ್ಞಾನ ಏನು ಹೇಳುತ್ತೆ, ನೀವು ಏನು ಸಿಂಪಡಣೆ ಮಾಡ್ತಿರೋ ನಿಮ್ಮ ಟಾರ್ಗೆಟ್, ನಿಮ್ಮ ಗುರಿ ಏನಿದೆ ಅದಕ್ಕೆ ತಲುಪೋದು ಬರೀ 1%. ಇನ್ನು 99 ಆರೋಟೋಗುತ್ತೆ, ಭೂಮಿಗೆ ಬೀಳುತ್ತೆ, ನೀರಿಗೆ ಸೇರ್ಕೊಳ್ಳುತ್ತೆ, ಅಂತರ್ಜಲಕ್ಕೆ ಹೋಗುತ್ತೆ, ವಾತಾವರಣಕ್ಕೆ ಸೇರ್ಕೊಳ್ಳುತ್ತೆ. ಈ ರೀತಿಯಿಂದ ಏನಾಗುತ್ತೆ ಅಂದರೆ ಹೆಚ್ಚೆಚ್ಚು ನಾವು ಪ್ರದೂಷಣ ಮಾಡ್ತಾ ಇದೀವಿ. ಅದು ವಿಷ ಪ್ರದೂಷಣಗಳು ಮಾಡ್ತಾ ಇದೀವಿ. ನಾವು ಕುಡಿಯುವಂಥ ನೀರು ಕಲುಷಿತ, ಪ್ರತಿಯೊಂದು ಕಲುಷಿತ ಮಾಡ್ತಾ ಇದೀವಿ. ಸೊ ಇದನ್ನು ನಾವು ಗಮನದಲ್ಲಿ ಇಟ್ಕೊಬೇಕಾಗುತ್ತೆ. ಹಾಗಾಗಿ ಏನು ಬೇಡ ಅಂದರೆ, ನಾನು ಮೊದಲನೇ ಸಲ ಮಾತಾಡ್ಬೇಕಾದ್ರೆ ಹೇಳಿದೆ, ರೈತರೇ ದಯವಿಟ್ಟು ನೀವು ಕೆಲಸ ಬಿಡಬೇಡಿ, ನೀವು ಕೆಲಸ ಬಿಡದೇ ಕೃಷಿ ಮಾಡಿ ಅಂತ. ಯಾಕೆಂದರೆ ನಮ್ಮ ಶೂನ್ಯ ಮಂಡಲ ನೈಸರ್ಗಿಕ ಕೃಷಿ ಅಂತ ನಾಟಿ ಬೀಜ ನಾವು ಹಾಕೊಂಡು ಉಪಯೋಗಿಸಿ ಮಾಡಿದಾಗ ಏನಾಗುತ್ತೆ, ಯಾವುದೋ ಒಂದು ಸ್ಪ್ರೇ ಇಲ್ಲ, ಯಾವುದೋ ಒಂದು ಸಿಂಪಡಣೆ ಮಾಡೋಂಗಿಲ್ಲ. ಏನಪ್ಪ ಕೆಲಸ ನಿಂಗೆ ರೈತ? ಹೆಸರಲ್ಲಿದೆ ನೈಸರ್ಗಿಕವಾಗಿ ಅಂತ, ಹೆಸರಲ್ಲೇ ಇದೆ ನೈಸರ್ಗಿಕವಾಗಿ ಅಂತ. ಅಂದರೆ ತನ್ನ ಗುಣಶಕ್ತಿಗಳು ಆ ನಾಟಿ ಬೀಜದಲ್ಲೇ ಇದೆ. ನಾಟಿ ಬೀಜದ ಬಗ್ಗೆ ಮಾತಾಡೋಣ. ಸೊ ಹಾಗಾಗಿ ಈ ಹೈಬ್ರಿಡ್ ತಳಿಗಳನ್ನ ನಾವು ಇದನ್ನು ಸಿಗುತ್ತೆ ಸುಲಭವಾಗಿ ಅಂತ ಬಂದಾಗ ಕಷ್ಟ ಆಗುತ್ತೆ. ಅದನ್ನೇ ನಾವು ನಾಟಿ ಬೀಜ ಹಾಕ್ದಾಗ, ಜವಾರಿ ಬೀಜಗಳನ್ನ ಉಪಯೋಗಿಸ್ಕೊಂಡು ನಾವು ಬಿತ್ತನೆ ಮಾಡಿದಾಗ ಏನಾಗ್ತದೆ, ಈ ಎಲ್ಲ ಗುಣಗಳು ಅದರೊಳಗಿದೆ. ಇದಿಷ್ಟೇ ಗುಣಗಳು ಏನಾಗುತ್ತೆ ಅಂದರೆ ತನಗೆ ರೋಗ ನಿರೋಧಕ ಶಕ್ತಿ ಕೊಡ್ತದೆ. ಆದರೆ ಏನು ಸಮಸ್ಯೆ ಆಗುತ್ತೆ ಅಂದರೆ, ಬೇರೆ ಬರುವಂಥ ಹೊರಗಡೆ ಅಂತ ಬರುವಂಥ ಕೀಟಗಳು,
ಏನ್ಗಳು, ಓಕೆ, ಇವಕ್ಕೆಲ್ಲ ಕೊಂಡ್ಲಿ ಹುಳುಗಳು, ಇವಕ್ಕೆಲ್ಲ ಯಾವ ರೀತಿ ನಾವು ಕಾಪಾಡ್ಕೊಬೇಕು ನಮ್ಮ ಗಿಡಗಳನ್ನ. ಅದಕ್ಕೆ ಕಾಪಾಡೋಕ್ಕಾಗಲ್ಲ ಅದು, ಯಾಕಂದ್ರೆ ಅತಿ ರುಚಿಯಾಗಿರುತ್ತೆ. ನೈಸರ್ಗಿಕ ಕೃಷಿ ಅಂದರೆ ಅತಿ ರುಚಿ ಎಲ್ಲ ಬಂದ್ಬಿಡ್ತಾವೆ ಅಲ್ಲಿಗೆ. ಅದು ಬರ್ದಿರಾಗ ಹೇಗೆ ಮಾಡೋದು ನಮ್ಮ ಮುಖ್ಯ ಬೆಳೆಗಳಿಗೆ? ಇದನ್ನು ನಾವು ಮುಂದಿನ ಅವಧಿಕೆ ಯಾವುದು ಸಜೀವ ಅವಧಿಕೆ, ಸಹಜೀವನ ಅವಧಿಕೆ ಅಥವಾ ಸಹಜೀವ ಅವಧಿಕೆ ಅಂತ ಏನಿದೆಯೋ ಅದರೊಳಗೆ ನಾವು ನೋಡ್ತೀವಿ. ಸೊ ಈ ಮಣ್ಣಿನ ಹೊದಿಕೆ ಈ ರೀತಿ ಮಾಡೋದ್ರಿಂದ ನಮಗೆ ನೀರಿನ ಶೇಖರಣೆ ಆಗ್ತದೆ, ನೀರು ಗಾಳಿ ಸರಾಗವಾಗಿ ಆಡೋಕ್ಕಾಗ್ತದೆ, ಮತ್ತು ಅತಿ ಮುಖ್ಯವಾಗಿ ನೀರು ಅರ್ಧೋಗ್ದಿರಂಗೆ. ನಾವು ಬದುಗಳಾಕಿರ್ತೀವಿ ಸರಿ, ಆದರೆ ಇವು ಮತ್ತೆ ತಡೆಗೋಡೆಗಳು. ಆಮೇಲೆ ಗಾಳಿ ಬಂದಂತ ಹಿಂಗೆ ರಭಸವಾಗಿ ಹೊಡಿಬೇಕು ಅಂದಾಗ ಯಾವಾಗ ಈ ಏರುಪೇರು ಉಬ್ಬು ತಗ್ಗಿದೆಯೋ ಅದು ಬಂದು ಹೊಡೆದಾಗ ತನ್ನ ಶಕ್ತಿ ಕಳ್ಕೊಳತ್ತೆ, ಮುಂದಕ್ಕೆ ಅದು ಭದ್ರ ಹೋಗೋಕ್ಕಾಗಲ್ಲ, ಕಳ್ಕೊಳತ್ತೆ, ಬಿದ್ದು ಹೋಗ್ಬೇಕು. ಒಂದು ಅಂಪಂದಾಗ ನೋಡಿ, ಒಂದು ಕಾರ್ ನೀವೇನೇ ವೇಗ ಹೋಗ್ರು ಬಂತು ಅಂದ್ರೆ ದಡ್ಕ ಅಂದ್ಬಿಡುತ್ತೆ, ನಿಧಾನ ಆಗ್ಬಿಡುತ್ತೆ. ಇದೇ ರೀತಿ ಏನಾಗುತ್ತೆ, ಗಾಳಿಗೂ ಆಗೋದ್ರಿಂದ ಆ ವೇಗ ಕಳ್ಕೊಳ್ಳೋದ್ರಿಂದ ಮೇಲ್ಮೈ ಮಣ್ಣನ್ನು ಎತ್ಕೊಂಡು ಹೋಗೋದಕ್ಕೆ ಕಷ್ಟ ಆಗುತ್ತೆ, ಸಾಕಷ್ಟು ಅದು ತಡೆಯುತ್ತೆ. ಇವನ್ನ ಪ್ರತಿಯೊಂದು ನಾವು ಗಮನಿಸಬೇಕಾಗುತ್ತೆ. ಇದರ ಆದ ನಂತರ ಏನಾಗುತ್ತೆ ಅಂದರೆ, ನಾವು ಇವಿಷ್ಟನ್ನು ನಾವು ಮಣ್ಣಿನ ಹೊದಿಕೆಯಲ್ಲಿ ಅಂತ ನೋಡ್ತಾ ಇರ್ತೀವಿ. ಅದಾದ ನಂತರ ಬರುವಂಥದ್ದು ಸಹಜೀವ ಹೊದಿಕೆ, ಅಂದರೆ ಸಜೀವ ಹೊದಿಕೆ. ಸೊ ಈ ಸಜೀವ ಹೊದಿಕೆ ಅಂತ ಬಂದಾಗ ಅತಿ ಮುಖ್ಯವಾಗಿ ನಾವು ನೋಡೋದು ಏನು ಸಜೀವ ಹೊದಿಕೆ. ಸಜೀವ ಅಂತ ಅಂದಾಗ ಯಾವುದು ಜೀವಂತವಾಗಿದೆಯೋ ಅದೆಲ್ಲ ಸಜೀವ. ನೀವೆಲ್ಲ ನಿಂತ್ಕೊಂಬಿಡಿ, ಅದನ್ನು ಒದಿಕೆ ಅನ್ಬೋದು, ಆದರೆ ನಿಲ್ಲಕ್ಕಾಗತ್ತ ನೀವು? ಸೊ ಆ ರೀತಿ ಅಲ್ಲ. ಅಂದರೆ ಏನು ಈ ಒದಿಕೆ ಅತಿ ಮುಖ್ಯವಾಗಿ ಈ ಸಜೀವ ಒದಿಕೆ ಅಂತಾಗ ಲೈವ್ ಮಲ್ಚಿಂಗ್, ಇದನ್ನ ಏನಕ್ಕೆ ಇದನ್ನ ಅಂತೀವಿ, ಏನು ಇದರಿಂದ ಆಗುವಂಥ ಕ್ರಿಯೆಗಳು. ಅತಿ ಮುಖ್ಯವಾಗಿ ನಾನು ಹೇಳಿದಾಗೆ ಪ್ರತಿ ಒಂದು ಗಿಡಕ್ಕೆ, ಪ್ರತಿ ಒಂದು ಧಾನ್ಯಕ್ಕೆ, ಪ್ರತಿ ಒಂದು ಕಾಳಿಗೆ, ಪ್ರತಿ ಒಂದು ಹೂವಿಗೆ, ಪ್ರತಿ ಒಂದು ಗೆಡ್ಡೆಗಳಿಗೆ ತನ್ನದೇ ಆದ ಸೌರಶಕ್ತಿನ ಗ್ರಹಿಸ್ಕೊಳ್ಳೋ ಅಂಥ ಶಕ್ತಿ ಹೊಂದಿದೆ. ಸೊ ಅದನ್ನು ಎಲ್ಲರಿಗೂ ನಾವು ಇದು ಮಾಡೋಕ್ಕಲ್ಲ. ಕಾಶ್ಮೀರದವ್ರನ್ನ ತಂದು ಏನಾರ ತುಮಕೂರಿನಲ್ಲಿ ನೀವು ಬಿಟ್ರು ಅವನು ಪಾಪ ಒಂದು 2 ಗಂಟೆ ಈ ಬಿಸಿಲು ಇವತ್ತೇನು ಹೊಡಿತಾ ಇದೆಯೋ ಆ ಬಿಸಿಲಲ್ಲಿ ಆಚೆ ಬಿಟ್ಟು ಅಂದ್ರೆ ಅವ್ನ ಚರ್ಮ ಎಲ್ಲ ಸುಲ್ದೇ ಹೋಗ್ಬಿಡುತ್ತೆ. ಕಾರಣ ಯಾಕೆಂದರೆ ಅವನು ಅತಿ ಕಡಿಮೆ ತಾಪಮಾನದಲ್ಲಿ ಅವನು ಬದುಕು ಬಂದ ಅವನಿಗೆ ಅನುಭವ ಇದೆ. ಸೊ ಇಲ್ಲಿಯವರು ನಾವು ಬೆಳ್ಳಾರಿಗೆ ಹೋದ್ರಾಗಲ್ಲ, ಬೆಳ್ಳಾರಿಯವ್ರು ರಾಯಚೂರಿಗೆ ಹೋದ್ರಾಗಲ್ಲ, ಹಿಂಗೆ ರಾಯಚೂರಿನವ್ರು ಬೀದರ್ ಕಷ್ಟ ಆಗ್ತದೆ. ಅಂದರೆ ಹೆಚ್ಚೆಚ್ಚು ಬಿಸಿಲಿನ ತಾಪಮಾನ ಆಗ್ತಾ ಇರೋಂಥ ಸಮಯದಲ್ಲಿ ಯಾವ ರೀತಿ ಮನುಷ್ಯನಿಗಾಗುತ್ತೋ ನಾವು ಈ ಗಿಡಗಳಿಗೂ ಅದೇ ರೀತಿ ಇದೆ. ಸೊ ಅತಿ ಮುಖ್ಯವಾಗಿ ಗಿಡಗಳನ್ನ ನಾವು 5 ಸ್ತರಗಳಲ್ಲಿ ವಿಂಗಡಿಸ್ತೀವಿ. ದೊಡ್ಡ ಮರ, ಸಣ್ಣ ಮರ, ಪೊದೆಗಳು, ಸಣ್ಣ ಗಿಡಗಳು, ಕುರ್ಚಲು ಗಿಡಗಳು, ಮತ್ತು ಅದ್ರ ಕೆಳಗಡೆ ಬೆಳೆಯುವಂಥ ಈ ಬಳ್ಳಿ ಗಿಡಗಳು, ಹುಲ್ಲು, ಇವನ್ನ ನಾವು ಬಹುಮಹಡಿ ಅಂತ ಕರಿತೀವಲ್ಲ, ಬಹುಮಹಡಿ. ಈ ಸಜೀವ ಹೊದಿಕೆ ಬಗ್ಗೆ ಮತ್ತಷ್ಟು ಮಾತಾಡೋಣ ಒಂದು ಚಿಕ್ಕ ವಿರಾಮ ನಂತರ. ವೀಕ್ಷಕರ, ರೈತ ಪ್ರಗತಿ ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮ. ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಈ ಸಜೀವ ಹೊದಿಕೆಯಲ್ಲಿ ಬಹುಮಹಡಿಗಳು ಅಂದ್ರೆ ಒಂದಾದ ನಂತರ ಒಂದು ಕೆಳಗಡೆ ಬರ್ತಾ ಇರ್ತವೆ, ಒಂದು ಲೆವೆಲ್ ಪ್ರಕಾರ, ಅದ್ರ ಬಗ್ಗೆ ಮಾತಾಡ್ತಾ ಇದ್ರಿ. ಇನ್ನು ಏನ್ ಹೇಳ್ತೀರಾ? ಸಜೀವ ಹೊದಿಕೆಯಲ್ಲಿ ಅತಿ ಮುಖ್ಯವಾಗಿ ನಾವು ನೋಡೋದು, ನಾವು ಇದಕ್ಕೆ ಮುಂಚೆ ತಿಳ್ಕೊಂಡಿದ್ದೇನೆಂದ್ರೆ ಸೌರಶಕ್ತಿ ಉಪಯೋಗಿಸ್ಕೊಂಡೆ 98% ಆಹಾರ ತಯಾರಾಗುತ್ತೆ ಅಂತ. ಅದು ಆದ ನಂತರ ಪ್ರತಿ ಗಿಡಕ್ಕೆ, ಪ್ರತಿ ತನ್ನ ಜಾತಿಯ ಮೇಲೆ ಅವಕ್ಕೆ ಆ ಸೌರಶಕ್ತಿ ತಗೊಳ್ಳೋವಂಥ ಒಂದು ಶಕ್ತಿ ಇರುತ್ತೆ. ಸೊ ಹಾಗಾಗಿ ನಾವು ಮರಾವಳಿಗಳು ಬಂದಾಗ, ತೋಟಗಾರಿಕೆ ಬಂದಾಗ ಆ ರೀತಿ ನೋಡ್ಬೋದು ನಾವು. ಆದರೆ ನಾವು ಕೃಷಿಗೆ ಅಂತ ಬಂದಾಗ ಈ ಅಲ್ಪಾವಧಿ ಬೆಳೆಗಳು, ನಮಗೆ ಬೇಕಾದಂಥ ನಾವು ನಿತ್ಯ ಸೇವಿಸುವಂಥ ದವಸ ಧಾನ್ಯಗಳು, ಕಾಳುಗಳು, ತರಕಾರಿಗಳು, ಹಣ್ಣುಗಳು, ಇವನ್ನೆಲ್ಲ ಇದಾದಾಗ ಏನಾಗುತ್ತೆ ಅಂದಾಗ ಇಲ್ಲಿ ಕೂಡ ನಾವು ಗಮನಿಸಬೇಕಾಗುತ್ತೆ. ಎಲ್ಲ ಧಾನ್ಯಗಳು, ಭತ್ತ, ಗೋಧಿ, ರಾಗಿ, ಸಜ್ಜೆ, ನವಣೆ, ಸಾಮೆ, ಆರ್ಕ, ಕೊರ್ಲೆ, ಊದ್ಲು, ಇವೆಲ್ಲನೂ ಅಷ್ಟೇ ಅತಿ ತೀಕ್ಷ್ಣವಾದ ಬಿಸಿಲನ್ನು ಕೇಳ್ತವೆ. ಸುಡು ಬಿಸಿಲು ಅಂದರೆ ಅವಕ್ಕೆ ತುಂಬ ಇಷ್ಟ. ನೋಡ್ರಿ, ನೀವು ಇವೆಲ್ಲ ಫಸಲುಗಳು ನೀವು ಮುಂಗಾರಿಲಿ ಕೊಡೋದಕ್ಕಿಂತ ಬೇಸಿಗೆ ಬೆಳೆಯಲ್ಲಿ ಬೆಳೆದಾಗ ಅತಿ ಹೆಚ್ಚು ಕೊಡ್ತಾವೆ ಫಸಲು. ಏನು ಅಕ್ಕಡಿ ಬೆಳೆ ತರ ಹಾಕಿರ್ತೀವಿ, ಈ ಒಂದು ಹೆಸರಾಗಿರ್ಬೋದು, ಅಳಸಂದೆ ಆಗಿರ್ಬೋದು, ಅವು ನೆರಳುಗಳಲ್ಲಿ ಆ ಥರ ಬೆಳೆದಿರಲ್ಲ. ಅದೇ ಉದಾಹರಣೆ.
ಇಲ್ಲ ಅಲ್ಲಿ ಒಂದು ಸ್ವಲ್ಪ ಇದಿದೆ. ಈ ರೀತಿ ಏನಾಗುತ್ತೆ ಅಂದರೆ ಧಾನ್ಯಗಳು ಅಂದರೆ ಯಾವುದು ಏಕದಳಗಳು, ಯಾವ್ದು ನೀವು ಹೊಡೆದ್ರೆ ಎರಡಾಗಲ್ಲ, ಪುಡಿಯಾಗಿ ಹಿಟ್ಟಾಗುತ್ತೆ. ಸೊ ಅಂಥವನ್ನೆಲ್ಲ ಏಕದಳ ಅಂತ ಏನಂತೀವಿ, ಅಥವಾ ಧಾನ್ಯಗಳು, ಇವೆಲ್ಲ ಕೂಡ ಅತಿ ತೀಕ್ಷ್ಣವಾದ ಬಿಸಿಲು ಬೇಕಾಗುತ್ತೆ. ಎರಡನೇ ಹಂತಕ್ಕೆ ಬರುವಂಥವು ಕಾಳುಗಳು, ದ್ವಿದಳ. ಸೊ ಇವನ್ನ ನಾವು ಮಾಡ್ಕೊಂಡು ಮತ್ತೆ ಬೇರೆ ಬೇರೆ ಇವನ್ನ ನಾವು ಅದರೊಳಗೆ ಬೆಳೆಯೋದನ್ನು ನಾವು ನೋಡೋಣ ಹೇಗೆ ಬೆಳಿತೀವಿ ಅಂತ. ಸೊ ಇಲ್ಲಿ ಮುಖ್ಯವಾಗಿ ಏನಾಗ್ತವೆ ಅಂದರೆ ನಾವು ನೋಡ್ಬೇಕಾದ್ರೆ ನಮ್ಮ ಮುಖ್ಯ ಬೆಳೆ ಯಾವುದು ಬೇಕಾಗಿದೆ. ಅತಿ ಮುಖ್ಯವಾಗಿ ನಾವು ಯಾವುದೇ ಒಂದು ಒದಕೆ ಅಂತ ಮಾತಾಡಿದಾಗ ನಾವು ಒಂದು ಗಮನಿಸಬೇಕಾಗಿದೆ, ತನಗೆ ಬೇಕಾದಂಥ 98% ಆಹಾರವನ್ನು ಮತ್ತೆ ಗಾಳಿ, ನೀರು ಮತ್ತು ಸೌರಶಕ್ತಿಯಿಂದ ತಯಾರಿಸ್ಕೊಂಡಿದೆ. ಮಿಕ್ಕಿದ ಕೇವಲ 1.5% ಮಾತ್ರ ಭೂಮಿಯಿಂದ ತೊಗೊಳುತ್ತೆ. ಅದರೊಳಗೆ ಅತಿ ಮುಖ್ಯವಾಗಿ ಬೇಕಾಗಿರೋದು ಸಾರಜನಕ ಅಥವಾ ಯೂರಿಯಾ. ಅದು ಭೂಮಿಲಿಲ್ಲ, ವಾತಾವರಣದಲ್ಲಿದೆ. ಅದನ್ನು ಕಾಳುಗಿಡಗಳು ಬೇರಿನ ಗಂಟಲ್ಲಿ ಸೇರಿಕೊಳ್ಳುವಂಥ ರೈಸೋಬಿಯಂ ಜೀವಾಣುಗಳು ಅದನ್ನು ಮಾರ್ಪಾಡು ಮಾಡಿಕೊಡ್ತವೆ, ನಮ್ಮ ಮುಖ್ಯ ಬೆಳೆ ತೊಗೊತವೆ ಅಂತ ನಾವು ನೋಡಿದ್ವಿ ಕಳೆದ ಸಂಚಿಕೆಗಳಲ್ಲಿ. ಸೊ ಹಾಗಾಗಿ ನೀವು ಯಾವುದೇ ಏಕದಳ ಬೆಳೆ ಹಾಕ್ತೀರಾ ಅಂದರೆ ಅದಕ್ಕೆಲ್ಲ ಸಾರಜನಕ ಬೇಕೇ ಬೇಕು. ದ್ವಿದಳ ಅದರದ ಕಾರ್ಖಾನೆ, ಅವಕ್ಕೇನು ತೊಂದರೆ ಇಲ್ಲ. ಸೊ ನಾವೇನು ಮಾಡ್ತೀವಿ ಅಂದರೆ ಈ ಏಕದಳ ಹಾಕ್ದಾಗ ಇವುಗಳು ಇರಲೇಬೇಕು. ಆದರೆ ಇವತ್ತಿನ ಸಾಕಷ್ಟು ಸಂಕಷ್ಟಗಳಿದ್ದಾವೆ. ಏನಂದರೆ ಈ ರೀತಿ ಅಂತರ ಬೆಳೆಗಳು ಬೆಳೆಯೋದ್ರಿಂದ ತುಂಬ ಲಾಭ ಇದೆ. ಆದರೆ ಕೆಲವೊಂದು ನಾನಾ ಕಾರಣಗಳಿಂದ ರೈತರಿಗೆ ಇವತ್ತು ಏನಾಗ್ತಿದೆ ಅಂದರೆ ಆಳುಗಳು ಸಿಗಲ್ಲ, ಕಟಾವು ಸಮಸ್ಯೆ ಆಗುತ್ತೆ. ಈ ರೀತಿ ಅಂತ ಏನಾಗ್ತಾ ಇದೆ ಅಂದರೆ ತಮ್ಮದೇ ಆದ ಈ ಕಾಲದಲ್ಲಿ ಆಧುನಿಕ ಇವತ್ತು ಕೂತಿರೋಂಥ ಸಮಯದಲ್ಲೇ ಇರೋವಂಥ ಸಮಸ್ಯೆಗಳಿಗೆ ನಾವೇನು ಹೇಳ್ತೀವಿ ಅಂದರೆ ಬೆಳೆ ಪರಿವರ್ತನೆ ಮಾಡಿ ಅಂತ ಇವಾಗ ಶುರು ಮಾಡ್ಕೊಂಡಿದ್ದೀವಿ. ಅಂದರೆ ಬೆಳೆ ಪರಿವರ್ತನೆ ಮೊದಲಿಂದನೂ ಇತ್ತು ನಾವು. ಆದರೆ ಏನಾಗ್ತಿತ್ತು ಅಂದರೆ ಅಕಡಿ ಸಾಲ ಹಾಕೋದ್ರಿಂದ ತನ್ನ ಮನೆಗೆ ಬೇಕಾದಂಥ ಪ್ರತಿಯೊಂದು ಸಾಸಿವೆ, ಮೆಣಸಿನಕಾಯಿ, ಅವರೆ, ಉದ್ದು, ಹೆಸರು ಪ್ರತಿಯೊಂದು ಅವ್ನು ಬೆಳ್ಕೊಂತಿದ್ದ. ಇವತ್ತೇನಾಗ್ತದೆ, ಈ ಸಮಸ್ಯೆಗಳು ಇರೋದ್ರಿಂದ ಏನು ಮಾಡೋದು, ಬೆಳೆ ಪರಿವರ್ತನೆ ಮಾಡಿ ಅಂತೀವಿ. ಇವಾಗ ಏಕದಳ ಬೆಳೆಗಳು ಹಾಕಿದ್ದೀರಾ ಅಂದರೆ ಮುಂದಿನ ಸಲ ದ್ವಿದಳ ಹಾಕಿ, ಈ ಸಲ ರಾಗಿ ಬೆಳೆದಿದ್ರೆ ಮುಂದಿನ ಸಲ ಕಡಲೆಕಾಯಿ ಹಾಕಿ. ಅಥವಾ ಈಗ ಮುಂಗಾರಿ, ಪೂರ್ವ ಮುಂಗಾರಿಯಲ್ಲಿ ನಾವು ಏನು ರೇವತಿ ಮಳೆ ಇವು ಬರ್ತಾವೋ ಅಶ್ವಿನಿ, ಅದು ಬಂದಿದ ತಕ್ಷಣ ನಮ್ಮ ಕಡೆ ಈ ತಿಪ್ಟೂರು ಈ ಭಾಗದಲ್ಲಿ ನಾವುಗಳು ಹೆಸರು ಕಾಳು ಅಥವಾ ಉದ್ದಿನ ಕಾಳು ಬೆಳ್ಕೊಂಡ್ಬಿಡ್ತೀವಿ. ತದನಂತರ ರಾಗಿ ಹಾಕ್ತೀವಿ. ಯಾಕಂದರೆ ಮತ್ತೆ ಬೇಸಿಗೆಯಲ್ಲಿ ಹಾಕಿ ಮಳೆಗಳಿರಲ್ಲ, ಹಿಂಗಾರಿ ಮಳೆನೂ ಆಗುತ್ತೆ ಅನ್ನೋದು ಒಂದು ಸಂಶಯ. ಮತ್ತು ಅದಕ್ಕೆ ಯಾರೂ ಧೈರ್ಯ ಮಾಡಿ ಅಲ್ಲಿ ಹಾಕಲ್ಲ. ಅಂಥ ಸಮಯದಲ್ಲಿ ಏನು ಮಾಡ್ತೀವಿ, ಪೂರ್ವ ಮುಂಗಾರಿಲೇ ಈ ಅಲ್ಪಾವಧಿ 3 ತಿಂಗಳಲ್ಲಿ ಬರುವಂಥ ಕಾಳುಗಳನ್ನ ಹಾಕೊಳ್ಳೋದು, ಅದನ್ನು ತೆಗೆಯೋದು, ತದನಂತರ ಅದ್ರ ಮೇಲೆ ರಾಗಿ ಬೆಳೆಯೋದು, ಜೋಳ ಬೆಳೆಯೋದು, ಈ ರೀತಿ ಮಾಡ್ತೀವಿ. ಸೊ ಇದನ್ನು ಮಾಡೋದ್ರಿಂದ ಏನಾಗ್ತದೆ ಅಂದ್ರೆ ಕೂಡ ನಮಗೆ ಭೂಮಿಲಿ ಸಾರ್ವಜನಿಕ ಸ್ಥಿರೀಕರ ಆಗಿದೆ. ಅದರ ಮೇಲೆ ಏಕದಳ ಹಾಕ್ತೀವಿ. ಮುಖ್ಯವಾಗಿ ಬೇಕಾಗಿರೋದು ಅದಕ್ಕೆ ಯೂರಿಯಾ. ಸೊ ಯೂರಿಯಾ ವಾತಾವರಣ ತಗೊಂಡು ಶೇಖರಣೆ ಆಗಿದೆ. ಇದು ಈ ಗಿಡಗಳು ಮುಂದಿನ ಬೆಳೆ ಒಳಗೆ ಇವು ತಗೊಂತ ಬೆಳೀತವೆ. ಮತ್ತೆ ಬೆಳೆ ಮಾರ್ಪಾಡು ಮಾಡ್ತಿರ್ಬೇಕು. ಹಾಗಾಗಿ ಇಲ್ಲಾಂದ್ರೆ ರಾಗಿ ಹಾಕಿದ್ದೀವಿ, ಈ ಸಲ ಮುಂದಿನ ಸಲಿನೂ ರಾಗಿ ಹಾಕ್ತೀವಿ, ಇನ್ನೊಂದ್ಸಲಿ ರಾಗಿ ಹಾಕ್ತೀವಿ ಅಂದ್ಬಿಟ್ಟು ಹಾಕ್ಬಿಟ್ಟು ಏನು ಮಾಡ್ತಾರೆ ಅಂದರೆ ನೈಸರ್ಗಿಕ ಕೃಷಿ ನಾಪಾಸ್, ಫೇಲ್ ಆಯಿತು. ಸೊ ಇದನ್ನ ಕೆಲವಾರು ಸಮಸ್ಯೆಗಳಿವೆ. ಸೊ ಹಾಗಾಗಿ ನಾವು ಈ ಬೆಳೆಗಳನ್ನ ಬೆಳೆಯುವಾಗ ಸಂಯೋಜನೆ ಮಾಡಬೇಕಾದ್ರೆ ಮೊದಲು ಪೂರ್ವ ಪಶ್ಚಿಮದ ಸಾಲುಗಳನ್ನ ನಾವು ಮಾಡ್ಕೊಬೇಕು, ಅಂತರಗಳನ್ನ, ಮತ್ತು ಬೆಳೆಗಳನ್ನ ಉತ್ತರ ದಕ್ಷಿಣಕ್ಕೆ ಹಾಕಬೇಕು. ಈ ಹಾಕೋವಂಥ ಸಾಲುಗಳಲ್ಲಿ ಸಾಧಾರಣ ನಾವೇನು ಮಾಡ್ತೀವಿ ಅಂದರೆ 6 ಸಾಲುಗಳಿಗೆ ಒಂದು ಸಾಲ ಅಕಡಿ ಸಾಲು ಹಾಕ್ತೀವಿ. ಯಾಕಂದರೆ 3 ಕುಯ್ಕೊಂಡು ಹೋಗ್ತಾರೆ, ಆಮೇಲೆ ಅಕಡಿ ತೆಗೆಯೋದು ಅಂತ. ಅಕಡಿ ನಾನಾ ಸಮಯದಲ್ಲಿ ಬರುತ್ತೆ. ಈ ಕಾಳು ಒಂದು ಸಮಯ, ಆ ಕಾಳು ಒಂದ್ಸಲಿ, ಸೂರ್ಯಪಾನನೇ ಒಂದ್ಸಲಿ, ಜೋಳನೇ ಒಂದ್ಸಲಿ, ಈ ಥರ ಬರೋದ್ರಿಂದ ಏನಾಗುತ್ತೆ, ಅದನ್ನು ಒಂದು ಭಾಗವಾಗುತ್ತೆ. ಇದು ಮಾಡೋದ್ರಿಂದ, ಅಂತರ ಬೆಳೆ ಮಾಡೋದ್ರಿಂದ ಅತಿ ಮುಖ್ಯವಾಗಿ ನಾವು ಏನು ಗಮನಿಸ್ತೀವಿ ಅಂದರೆ, ಈ ನಾನು ನಿಮ್ಗೆ ಹೇಳೋದಲ್ಲ, ರೋಗ ನಿರೋಧಕ ಶಕ್ತಿ ಆ ಬೀಜಕ್ಕಿದೆ, ನಾಟಿ ಬೀಜಗಳಿಗೆ. ಆದರೆ ಏನಾಗುತ್ತೆ ಅಂದರೆ ಹೊರ್ಗಿನ ಬರೋ ಅಂಥವು ಈ ಏನುಗಳು, ಬಿಳಿ ಏಣು, ಹಸ್ರೇನು, ಕಪ್ಪೇನು, ಇವೆಲ್ಲ ಏನಾಗ್ತವೆ ಅಂದರೆ ನೀವು ಗಮನಿಸಿ ಅಕಡಿ ಸಾಲು ಹಾಕಿದಾಗ ಈ ಕಾಳು ಗಿಡಗಳು ಕೊಟ್ಟೋಗ್ತಾವೆ. ಅಲ್ಲಿ ರೈತ ಏನು ಮಾಡಬೇಕಾಗಿದೆ ಅಂದರೆ, ಯಾವುದು ನಮ್ಮ ಪರವಾಗಿ ಕೆಲಸ ಮಾಡ್ತವೆ ಯಾವ ಬೆಳೆ, ಅದ್ರದ್ದು ಹೋಟ್ಲು, ಅದ್ರ ತಾಯಿ, ಅದು ತವ್ರ ಮನೆಗೆ ಹೋಗಿ ಸೇರ್ಕೊಂಡಿದ್ದಾವೆ. ಅದು ನೀವು ಹಾಕಿರೋವಂಥದ್ದು 1 ಎಕರೆ ರಾಗಿ ಬಿತ್ತನೆ ಮಾಡ್ತೀರಾ ಅಂದಾಗ, 1 ಎಕರೆ ಜೋಳ ಬಿತ್ತನೆ ಮಾಡ್ತೀನಿ, ಎಷ್ಟು ನೀವು ಈ ಕಾಳು ಹಾಕಿದ್ದೀರಾ. ಅಕಡಿ ಸಾಲು ಅಂದಾಗ 6ನೇ ಒಂದು ಭಾಗದಲ್ಲಿ ಬೇರೆ ಬೇರೆ ಎಲ್ಲನೂ ಸೇರ್ಸಾಕ್ತಾ ಇರ್ತೀವಿ. ಅಂಥ ಸಮಯದಲ್ಲಿ ಸಾಧಾರಣ ನಾವು ಹಾಕಿರೋದು 1 kg ಅಥವಾ ಅರ್ಧ kg ಅಷ್ಟು ನಾವು ಬೇರೆ ಬೇರೆ ಕಾಳುಗಳು ಹಾಕೊಂಡಿರ್ತೀವಿ. ಅಲ್ಲಿ ಹೋದಾಗ ನಾವು ಅದ್ರ ಮೇಲೆ ದುರಾಸೆ ಪಡಬಾರ್ದು. ಅವು ತವ್ರ ಮನೇಲಿ ಇದಾವೆ, ಅಲ್ಲಿರೋಕೆ ಬಿಟ್ಬಿಡೋಕೆ, ಏನಾರ ಅಲ್ಲಿ ಹೊಡೆದಂದ್ರೆ ಮತ್ತೆ ನಿಮ್ಮ ರಾಗಿಗೆ ಬರ್ತಾವೆ. ಮತ್ತೆ ರಾಗಿ ಬಂತು ಅಂತ ಹೊಡಿತೀರ, ಭತ್ತಕ್ಕೆ ಬಂತು ಅಂತ ಹೊಡಿತೀರ, ಇದಕ್ಕೆ ಬಂತು ಅಂತ ಹೊಡಿತೀರ. ಸೊ ಹಾಗಾಗಿ ಏನು ಮಾಡಬೇಕು ಅಂದರೆ, ಪ್ರತಿ ಸಲ ಯಾವುದು ತವರು, ಯಾವ ಇದಕ್ಕೆ ಯಾವುದು ತವರನ್ನು ನಾವು ಗಮನಿಸ್ಕೊಬೇಕಾಗತ್ತೆ. ನಮ್ಮ ಪೂರ್ವಿಕರು ಏನು ಮಾಡ್ತಿದ್ರು ಅಂದರೆ, ಯಾವತ್ತು ಅಕಡಿ ಸಾಲುಗಳು ಹಾಕ್ಬಿಟ್ಟು ಮಧ್ಯದಲ್ಲೂ ಒಂದಷ್ಟು ಹಾಕೋರು, ಹೊರಪಾರಿಗೆ ನಮಗೆ ಔಡಲ್ ಗಿಡ ಅಥವಾ ಅರಳು ಗಿಡ ಹಾಕ್ತಾ ಇದ್ವಿ. ಕಾರಣ ಯಾಕಂದ್ರೆ ಎಲ್ಲ ಕೊಂಡ್ಲಿಗಳು ಅಲ್ಲಿಗೆ ಹೋಗ್ತವೆ, ತವ್ರ ಮನೆ ಅದು.
ಅದು ತುಂಬ ತೆಳುವಾಗಿರುವಂಥ ಎಲೆನ ತಿನ್ನಕ್ಕೆ ತುಂಬ ಇಷ್ಟಪಡ್ತಾವೆ, ಅಲ್ಲೊಟ್ಟೋಗ್ತವೆ. ಅವ್ಯಾಕೆ ಇಲ್ಲಿರ್ತಾವೆ ನಿಮ್ಮ ರಾಗಿ ಕಡ್ಕೊಂಡು, ನಿಮ್ಮ ಇದನ್ನು ಕಡ್ಕೊಂಡು ಅದನ್ನು ಕಡ್ಕೊಂಡು, ಅದಕ್ಕೆ ಬೇಕಾಗಿರೋದು ತಿನ್ನಕ್ಕೆ ಹೋಗ್ತಾವೆ. ಸೊ ಆ ರೀತಿ ಏನಾಗ್ತವೆ ಅಂದರೆ ಒಂದೊಂದನ್ನು ಮಾಡ್ತೀವಿ. ಆಮೇಲೆ ಮುಖ್ಯವಾಗಿ ನಾವು ಮಾಡೋದು ಅಂದರೆ ಸಾಸಿವೆಯನ್ನು ಸಿಂಪಡಣೆ ಮಾಡ್ತೀವಿ. ಸಾಸಿವೆನ ನಮ್ಮ ಭಾಗದಲ್ಲಿ, ದಕ್ಷಿಣದ ಭಾಗದಲ್ಲಿ ಏನು ಮಾಡ್ತೀವಿ ಅಂದರೆ, ದಕ್ಷಿಣ ಭಾರತದಲ್ಲಿ ಸಾಸಿವೆನ ನಾವು ಒಟ್ಟಾಗಿ ಬೆಳೆಯೋದಿಲ್ಲ. ನಾವು ಸಾಸಿವೆನ ಯಾಕೆ ಬರೀ ಪ್ರೋಕ್ಷಣೆ ಮಾಡ್ತೀವಿ? ಉತ್ತರ ಭಾರತದಲ್ಲಿ ನಿಮಗೆ ಲಕ್ಷಾಂತರ ಎಕರೆ ಸಾಸಿವೆ ಬೆಳೀತಾರೆ. ಅವರಲ್ಲಿ ಸಾಸಿವೆ ಎಣ್ಣೆ ತಿಂತಾರೆ, ಅವ್ರು ತಿನ್ನಲೇಬೇಕು. ಅಲ್ಲಿ ಏನಾಗ್ತಿದೆ ಅಂದರೆ ವಾತಾವರಣದ ಏರುಪೇರು ತುಂಬ. ಶೀತಕಾಲಕ್ಕೆ ತುಂಬ ಶೀತ ಬರುತ್ತೆ, ಉಷ್ಣ ಕಾಲಕ್ಕೆ ಅತಿ ಉಷ್ಣ ಆಗುತ್ತೆ, 40-45 ಕೊಟ್ಟೋಗ್ತದೆ. ಶೀತದಲ್ಲಿ ಅದು ಮೈನಸ್ ಹೊರಟೋಗ್ತವೆ, ಅಂದರೆ 2-3 ಡಿಗ್ರಿ ಕೂಡ ಹೊರಟೋಗ್ತವೆ. ನೀವು ಗುಜರಾತ್ ಬಾರ್ಡರ್ಗಳು ಇವೆಲ್ಲ ನೀವು ನೋಡೋದು ಅಂದಾಗ. ಸೊ ಅಲ್ಲೇನಾಗುತ್ತೆ ಅಂದರೆ ಈ ವಾತಾವರಣದ ಅಷ್ಟು ಏರುಪೇರು ಅಂದಾಗ ಶರೀರದ ಮೇಲೆ ಸಾಕಷ್ಟು ಇದಾಗಿ ರೋಗಗಳು ದಾಳಿ ಆಗೋದಕ್ಕೆ ತುಂಬ ಅಲ್ಲಿ ಅವಕಾಶಗಳಿದ್ದಾವೆ. ಅಂಥ ಸಮಯದಲ್ಲಿ ಅತಿ ಹೆಚ್ಚು ಆ್ಯಂಟಿ ಬ್ಯಾಕ್ಟೀರಿಯಲ್ ಅಥವಾ ಈ ರೋಗಾಣು ನಿರೋಧಕ ಶಕ್ತಿ ಇರೋದು ಅಂದರೆ ಸಾಸಿವೆಗೆ. ಹಾಗಾಗಿ ಅವ್ರು ಸಾಸಿವೆ ಎಣ್ಣೆ ಮಾಡ್ಕೊಂಬಿಟ್ಟು ಅದು ಹೆಚ್ಚು ತಮ್ಮ ಆಹಾರದಲ್ಲಿ ಉಪಯೋಗಿಸ್ತಾರೆ. ಆದರೆ ನಮ್ಮಲ್ಲಿ ಏನಾಗಿದೆ ಅಂದರೆ ತಾಪಮಾನ ಏರುಪೇರು ತುಂಬ ಕಮ್ಮಿ ಇದೆ. ನಮ್ಮ ಮಹಾರಾಷ್ಟ್ರದಿಂದ ಕೆಳಗಡೆ ಬಂದ್ಬಿಟ್ರಿ ಅಂದರೆ ನಮಗೆ ಶೀತ ಅಂದರೆ ತೀರಾ ಶೀತ ಇಲ್ಲ, 12-14-15 ಡಿಗ್ರಿ. ಅವತ್ತಿನ ದಿವಸ 25-26 ಇರುತ್ತೆ. ಆ ರೀತಿ ಏನಾಗುತ್ತೆ ಅಂದರೆ ನಮಗೆ ತುಂಬ ತಾಪಮಾನ ಏರುಪೇರು ಇಲ್ದಾನೆ ಇರೋದ್ರಿಂದ ನಮಗೆ ಅದು ಅಷ್ಟು ಅವಶ್ಯಕತೆ ಇಲ್ಲ. ಅದಕ್ಕೆ ಏನು ಮಾಡ್ತೀವಿ ಅಂದರೆ, ನೀವು ನೋಡಿದ್ರೆ ನಮ್ಮೆಲ್ಲ ಬೆಳೆಗಳಲ್ಲಿ ಪೂರ್ವಿಕರು ಏನು ಮಾಡೋರು, ಸಿಂಪಡಣೆ ಮಾಡೋರು. ಅದನ್ನು ನಾವು ಕಿತ್ತು ಶೇಖರಣೆ ಮಾಡಿ ಇಟ್ಕೊಂಡು ನಮ್ಮ ಮಾಡೋವಂಥ ಪಲ್ಯ, ನಮ್ಮಲ್ಲಿ ಮಾಡೋವಂಥ ಸಾರುಗಳಿಗೆಲ್ಲ ಒಗ್ಗರಣೆ ಕೊಡ್ಬೇಕಾದ್ರೆ ಮೊದಲು 4 ಸಿಂಪಡಣೆ ಮಾಡ್ತೀವಿ. ಸಾಸಿವೆನ ಅದ್ರೊಳಗೆ ಅಷ್ಟು ಶಕ್ತಿ ಇದೆ. ನಮ್ಗೆ ಅಷ್ಟೇ ಸಾಕು, ಅವ್ರಿಗೆ ಅಷ್ಟು ಬೇಕು. ಸೊ ಇದನ್ನು ನಾವು ಗಮನಿಸಬೇಕಾಗ್ತಾ ಇರುತ್ತೆ. ನಮ್ಮ ಆಹಾರ ಪದ್ಧತಿಯಲ್ಲೇ ಪ್ರತಿಯೊಂದು ಹೇಳ್ಕೊಟ್ಟಿದ್ದಾರೆ. ಏನಕ್ಕೆ ಎಲ್ಲೆಲ್ಲಿ ಏನೇನು ಬೆಳೀತಾರೆ, ಏನೇನು ತಿಂತಾರೆ. ಹಾಗಾಗಿ ನಾವು ಬೆಳೆಗಳನ್ನ ಬೆಳಿಬೇಕು ಅಂತ ಅಂದಾಗ ನೈಸರ್ಗಿಕ ಕೃಷಿ ಇದ್ರೂ ಕೂಡ ನಿಮ್ಮ ಭಾಗದ ಬೆಳೆಗಳನ್ನ ಬೆಳೀರಿ ಅಂತೀವಿ. ಸುಮ್ಮನೆ ಅಲ್ಲೆಲ್ಲೋ ಬೆಳೀತಾರೆ, ಅದು ತುಂಬ ಒಳ್ಳೆ ಬೆಳೆ ಇದೆ, ಒಳ್ಳೆ ರುಚಿ ಇದೆ ಅಂತ ತಂದು ಇಲ್ಲಿ ಹಾಕಕ್ಕೆ ಹೋಗ್ಬೇಡಿರ್ತಾನೆ. ಇಲ್ಲಿ ಬೆಳೆಯುವಂಥ ಬೆಳೆಗಳನ್ನ ಬೆಳೀರಿ. ಕಾರಣ ಅದನ್ನು ಪೂರ್ವಿಕರು ಮೊದಲಿಂದ ಅದನ್ನು ಅಳವಡಿಸ್ಕೊಂಡು ಬಂದಿದ್ದಾರೆ. ಅದಕ್ಕೆ ಅದರಿಂದ ಒಂದು ವೈಜ್ಞಾನಿಕ ಚಿಂತನೆ ಇದೆ. ಸೊ ಈ ರೀತಿ ಮಾಡೋದ್ರಿಂದ ಏನು ಮಾಡ್ತದೆ, ಸಹಜೀವಿ ಅಥವಾ ಸಜೀವ ಒದಕೆ ಅಂತಂದಾಗ ನಾವು ಏಕದಳದ ಜೊತೆಗೆ ದ್ವಿದಳ ಹಾಕೋದನ್ನು ಕಲಿಬೇಕು. ಯಾಕೆಂದರೆ ನಮ್ಮ ಗಿಡಗಳಿಗೆ, ಈ ಎಲ್ಲ ದವಸ ಧಾನ್ಯ ಗಿಡಗಳಿಗೆ ಏನು ಬೇಕಾಗಿದೆ, ಯೂರಿಯಾ ಬೇಕಾಗಿದೆ. ಹಾಗಾಗಿ ನೀವು ಕಾಳು ಗಿಡಗಳು ಹಾಕ್ಲೇಬೇಕು. ಇವತ್ತು ಅಕಡಿ ಸಾಲ ಅಂತ ಏನು ಮಾಡ್ತಿದ್ದಾರೆ ರೈತರು, ತಪ್ಪು ನಾನು ತುಂಬ ಕಡೆ ನೋಡಿದ್ದೀನಿ. ಕಡಲೆಕಾಯಿ ಬೆಳಿತೀರಾ, ಅದರೊಳಗೆ ಮತ್ತೆ ಅಳಸಂಡೆನೋ, ಬರೇ ಅಳಸಂಡೆ ಅಥವಾ ಇದನ್ನ ಮತ್ತೆ ಕಾಳು ಜೊತೆಗೆ ಕಾಳು, ಹಾಲು ಜೊತೆಗೆ ಹಾಲು. ಏನು ಪ್ರಯೋಜನ? ಏನೂ ಕೆಲ್ಸಕ್ಕೆ ಬರಲ್ಲ. ಅದು ವಾಕರಿಕೆ ಆಗುತ್ತೆ. ನಾವು ಅವಲೇ ಕಳೆಗಳು ನೋಡ್ರಿ, ನೀವು ಕಡಲೆಕಾಯಿ ಜೊತೆಗೆ ಅಥವಾ ಶೇಂಗಾ ಅಂತ ಏನಂತೀರೋ, ಇದ್ರ ಜೊತೆಗೆ ನೀವು ಅಳಸಂಡೆ ಉದ್ದೆ ಹೆಸರು ಹಾಕಿರೋದು ನಾನು ಸುಮಾರು ಕಡೆ ನೋಡಿದ್ದೀನಿ. ಅವರೇಕಾಯಿ ಗಿಡ ಎಲ್ಲ ಹಾಕ್ತೀರಾ, ಉರುಳಿ ಇವನ್ನ ಹಾಕ್ಬಿಡ್ತೀರಾ. ಏನಪ್ಪ ಪ್ರಯೋಜನ ಇದೆ ನೋಡ್ರಿ. ಇವಾಗ ಇದಕ್ಕೆ ಇದೇ ಕಳೆ ಆಯ್ತು, ನೀವೇನೋ ಬೆಳೆ ಅಂತ ಅನ್ಕೊಂಡ್ರಿ, ಆದ್ರೆ ಈ ಕಡಲೆಕಾಯಿಗೆ ಇವೇ ಕಳೆ. ಅದು ಅವ್ರ ಥಿಂಕಿಂಗ್ ಏನಿರುತ್ತೆ, ಕಡಲೆಕಾಯಿ ಮೇನ್ ಬೆಳೆ ಅಕಡಿ ಹಾಕ್ಬೇಕಷ್ಟೇ. ತಿನ್ನೋದಕ್ಕೋಸ್ಕರ ಅಲ್ಪ ಸ್ವಲ್ಪ ಮಾಡೋದ್ರಲ್ಲಿ ತಪ್ಪೇನ್ ಮಾಡ್ತಿದ್ದೀರಾ? ಸೊ ಇಲ್ಲೇನಾಗ್ತಾ ಇದಾವೆ ಅಂದರೆ, ಅದು ತುಂಬ ದೀರ್ಘಾವಧಿ. ಬರೀ ಇದೊಂದು ಮಾತಾಡ್ತೀವಿ ಅಂದರೆ ನಮಗೊಂದು 4-5 ದಿವಸ ಬೇಕು, ಇಡೀ ದಿವಸನೇ ಬೇಕು ಅಂತ 1 ಗಂಟೆ ಕಾರ್ಯಕ್ರಮದಲ್ಲಿ ಇದು ಸಮಯ ಆಗುತ್ತೆ. ಸೊ ಹಾಗಾಗಿ ನಾವು ಅಕಡಿ ಸಾಲುಗಳು ಅಂತ ಹಾಕ್ಬೇಕಾದ್ರೆ ಅಥವಾ ಸಹಜೀವನ ಅಂತಂದಾಗ ಯಾವುದೇ ಬೆಳೆ ಬೆಳಿತೀವಿ ಅಂತಂದಾಗ ಏಕದಳದ ಜೊತೆಗೆ ದ್ವಿದಳದ ಜೊತೆಗೆ ಏಕದಳ, ಮತ್ತೆ ಈ ಸಾಸಿವೆ ಅಂತ ಪೂರ್ವಕ. ಯಾಕೆಂದ್ರೆ ಅದು ಸಾರ್ವಜನಿಕ ಕೂಡ ಕೊಡ್ತವೆ. ಅದು ಬಿಡುವಂಥ ಹಳದಿ ಹೂಗಳು ಪರಾಗಸ್ಪರ್ಶಕ್ಕೆ ನಿಮ್ಮ ದುಂಬಿಗಳನ್ನು ಆಕರ್ಷಿಸ್ತವೆ. ಆಮೇಲೆ ಹುಚ್ಚೆಳ್ಳು ಅತಿ ಮುಖ್ಯವಾಗಿ ಎಲ್ಲ ಭಾಗದಲ್ಲೂ ದಯವಿಟ್ಟು ಬಳಸಿ. ಅದನ್ನೆಲ್ಲ ನಾವು ವರ್ಪಾರ್ಗೆ ಹಾಕ್ತಾ ಇದ್ವಿ, ಬದುಗಳಲ್ಲಿ ಹಾಕ್ತಿದ್ವಿ. ಯಾರೋ ಅಂತ ಮಂದಿಗೆ ಹಾಕ್ತಿರಲ್ಲ. ಯಾಕೆಂದ್ರೆ ಕೀಟಗಳನ್ನ ಅಲ್ಲೇ ಹಿಡಿಯೋವು. ಹಳದಿ ಹೂವು ದುಂಬಿ ಬರೋವು, ಬಂದಾಗ ಒಳಗಡೆ ಬರೋವು. ಸೊ ಮತ್ತೆ ಮಧ್ಯದಲ್ಲಿ ಜೋಳ, ಮುಸ್ಕಿನ ಜೋಳ ಹಾಕಿ ಹಾಕ್ತೀವಿ. ಕಾರಣ ಯಾಕೆ ಅಂದರೆ ಈ ಪಕ್ಷಿಗಳು ಬಂದು ಕೂತ್ಕೊಳ್ಳಿ, ಬರ್ಡ್ ಪರ್ಚ್. ಇದನ್ನ ಮಾಡಿದಾಗ ಏನಾಗುತ್ತೆ, ಅದು ಬಂದು ಕೂತ್ಕೊಂಡು ಆ ಕಡೆ ನೋಡ್ಬೇಕಾದ್ರೆ ಆ ಹುಳುಗಳನ್ನ ನೋಡ್ತವೆ, ಹುಳುಗಳನ್ನ ಮೇಯ್ದುಬಿಟ್ಟು ಹೋಗ್ತಾ ಇರ್ತವೆ. ನಿಮಗೆ ಕೆಲಸ ಆಗಲ್ಲ. ಈ ರೀತಿ ಶೂನ್ಯ ಬಂಡವಾಳದಲ್ಲಿ ಎಲ್ಲ ಬೆಳೆನೂ ಬೇಕು, ನಾನು ಏನೂ ಮಾಡಬಾರ್ದು. ನಿಸರ್ಗ ಕ್ರಿಯೆಯಲ್ಲಿ ಅದೆಲ್ಲ ಈ ಸಮಸ್ಯೆಗಳೆಲ್ಲ ಬಗೆಹರಿಬೇಕು. ಇದನ್ನು ಮಾಡೋದನ್ನು ನಾವು ಸಜೀವ ಒದಕೆಯಲ್ಲಿ ನಾವು ತುಂಬ ವಿಶೇಷವಾಗಿ ಉಪಯೋಗಿಸ್ತೀವಿ. ಇದನ್ನೆಲ್ಲ ನಾವು ತುಂಬ ಇನ್ನೂ ಹೆಚ್ಚಾಗಿ ಬೇಕು ಅಂದಾಗ ಶ್ರೀ ಸುಭಾಷ್ ಪಾಳೇಕರ್ ಅವರು ಬರೆದಿರೋಂಥ ಪುಸ್ತಕಗಳು ಕೂಡ ಇದಾವೆ. ಅವನು ಕೂಡ ತಗೊಂಡು ರೈತರು ಇನ್ನೂ ದೀರ್ಘವಾಗಿ ಬೇಕಾಗ್ತವೆ. ಅದನ್ನು ಮಾಡ್ಬೋದು ನಾವು. ಈ ರೀತಿ ಮಾಡೋದ್ರಿಂದ ಸಜೀವ ಒದಕೆ ಈ ಬೆಳೆಗಳಲ್ಲಿ. ಆಮೇಲೆ ಅಂತರಗಳನ್ನ ನಾವು ಅತಿ ಹೆಚ್ಚಾಗಿ ಇಡಬೇಕಾಗತ್ತೆ. ನಾವು ಇವತ್ತೇನು ಮಾಡ್ತಾ ಇದ್ದೀವಿ ಅಂದರೆ, ರಾಗಿ ಅಂದರೆ 6 ಸೇರು 8 ಸೇರು ಹಾಕ್ಬಿಡ್ತಾರೆ. ಅದರಿಂದ ಏನಾಗ್ತದೆ, ರಾಗಿ ಫಸಲು ಬರ್ತದೆ, ರಾಗಿ ಪೈರುಗಳು ಬರ್ತವೆ, ನಿಮಗೆ ಒಳ್ಳೆ ಹಂಚಿಕಡ್ಡಿ ಇದ್ದಂಗೆ ಇರ್ತವೆ, ಬೆಳೆ ಬರಲ್ಲ.
ಆದರೆ ರಾಗಿನ ಅಂತರ ನಾವು ಇವತ್ತೇನು 8 ಅಂಗ್ಲಕ್ಕೆ ಆಗ್ತಾ ಇದೆ ನಮ್ಮ ಭಾಗಗಳಲ್ಲೆಲ್ಲ, ಅದನ್ನು ತೊಗೊಂಡು ನಾವು 12ರಿಂದ 16 ಅಂಗ್ಲ ಭಾಗ ಮಾಡಿ ಮತ್ತೆ ಗಿಡದಿಂದ ಗಿಡಕ್ಕೆ 12 ಅಂಗ್ಲದಿಂದ 16 ಅಂಗ್ಲ ಮಾಡಿ ಅದನ್ನ ನಡ ಮುರಿದು ನಮಗೆಲ್ಲ ಗೊತ್ತಿದೆ, ಒಂದು ದಿಂಡ ಹಾಕೊಂಡು ಅದನ್ನು ಪೈರು ಒಂದು 20 ದಿವಸದ ಪೈರನ್ನ ಹಿಂಗೆ ಮುರ್ಕೊಂಡು ಹೋಗ್ತೀವಿ. ಮತ್ತು ಅಲ್ಲಿಂದ ಹೊಸ ಪೈರುಗಳು ಬರ್ತವೆ, ಹೊಸ್ದಾಗಿ ಬರ್ತವೆ, ಹೆಚ್ಚು ಟಿಸ್ಲುಗಳು ಬರ್ತವೆ. ಸೊ 25-30 ಟಿಸ್ಲುಗಳು ಬರ್ತವೆ. ನಮ್ಗೆ ತುಂಬ ಇಳುವರಿ ಬರುತ್ತೆ. ನಮ್ಮ ಸ್ನೇಹಿತರುಗಳೆಲ್ಲ ಇವತ್ತು 15 ಕುಂಟೆಯಲ್ಲಿ ಸುಮಾರು 12 ಚೀಲ ಎಲ್ಲ ಬತ್ತತೆ ರಾಗಿ ತೆಗೆಯುವಂಥ ಸ್ನೇಹಿತರಿದ್ದಾರೆ. ಗೌರಿಬಿದನೂರಲ್ಲೆಲ್ಲ ಮಾಡ್ತಾ ಇದ್ದಾರೆ. ಅದು ವೈಜ್ಞಾನಿಕವಾಗಿ ಮಾಡ್ತಿರ್ತಾರೆ. ಬೆಳಕಿಗೆ ಬೇಕು, ಇದೇಗೆ ಬೇಕು. ಸೊ ಈ ರೀತಿ ಮಾಡೋದ್ರಿಂದ ನಮಗೆ ಅಂತರಗಳನ್ನ ಹೆಚ್ಚಿನ ಮಾಡೋದ್ರಿಂದ ಏನಾಗುತ್ತೆ, ಹೇಗೆ ಬೆಳೆ ಜಾಸ್ತಿ ಆಗುತ್ತೆ ಅದನ್ನು ನಾವು ಗಮನಿಸ್ಬೋದು. ಓಕೆ ಸರ್, ಯಾವ್ಯಾವ ಬೆಳೆಯಲ್ಲಿ ಯಾವ ರೀತಿ ಅಂತರವನ್ನು ಕಾಣ್ಬೋದು, ಇದ್ರ ಬಗ್ಗೆ ಮಾತಾಡೋಣ ಒಂದು ಚಿಕ್ಕ ವಿರಾಮದ ನಂತರ. ವೀಕ್ಷಕರ, ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ಬ್ರೇಕ್. ರೈತ ಪ್ರಗತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಸನ್ನ ಮೂರ್ತಿ ಸರ್ ನಮಗೆ ಅತ್ಯಂತ ಉಪಯುಕ್ತವಾದ ಮಾಹಿತಿಯನ್ನ ತುಂಬಾ ಸಂಕ್ಷಿಪ್ತವಾಗಿ ಕೂಡ ನೀಡ್ತಾ ಇದ್ದಾರೆ. ಹಾಗಾದ್ರೆ ಸರ್, ಈ ಬೆಳೆಗಳ ಅಂತರಗಳ ಬಗ್ಗೆ ಏನ್ ಮಾತಾಡ್ತೀರಾ? ಅಂದ್ರೆ ಯಾವ್ಯಾವ ರೀತಿಯ ಬೆಳೆಗಳು ಯಾವ್ಯಾವ ರೀತಿಯ ಅಂತರದಲ್ಲಿ ಇರಬೇಕು ಈ ಒಂದು ನೈಸರ್ಗಿಕ ಕೃಷಿಯಲ್ಲಿ? ನೈಸರ್ಗಿಕ ಕೃಷಿ ಅಂತಾನೆ ಅಲ್ಲ, ಬೆಳಕಿನ ಕೃಷಿಯಾಗಿ ನಾವು ಅದನ್ನು ತೊಗೊಬೇಕಾಗ್ತದೆ. ಕಾರಣ ಯಾಕೆಂದರೆ ಅತಿ ಮುಖ್ಯವಾಗಿ ನಾವು ಸಜೀವ ಬದುಕಿ ಅಂತ ಮಾತಾಡಿದಾಗ ಒಂದು ಗಿಡಕ್ಕೆ ಬೇಕಾದಂಥ ಪೋಷಕಾಂಶ ಇನ್ನೊಂದು ಗಿಡ ಕೊಡಬೇಕು. ಮುಖ್ಯ ಬೆಳೆಗೆ ಬೇಕಾದಂಥ ಪೋಷಕಾಂಶನ ನಮ್ಮ ಉಪ ಬೆಳೆಗಳು ತೆಗಿಬಾರ್ದು. ಮತ್ತು ಇದ್ರ ಬೇರುಗಳು ಒಂದೇ ಎತ್ತರದಲ್ಲಿರಬಾರ್ದು. ರೂಟ್ ಝೋನ್ಸ್ ಅಂತೀವಿ. ವಲಯಗಳು ಬೇರೆ ಬೇರೆ ಆಗಿರಬೇಕು. ಮತ್ತು ಒಂದಕ್ಕೆ ಬೇಕಾದಂಥ ಪೋಷಕಾಂಶ ಇನ್ನೊಂದು ಕೊಡುವಂಥದ್ದು ಅತಿ ಮುಖ್ಯವಾಗಿ ಆಗುವಂಥ ಕೆಲಸ. ಆಮೇಲೆ ಕೀಟ ಬಾಧೆಗಳನ್ನ ತಡೆಯೋದಕ್ಕೆ ನಿಮ್ಗೆ ಹೇಳಿದಾಗೆ ಅದನ್ನು ಮಾಡೋದ್ರಿಂದ ತವ್ರ ಮನೆಗಳು ಅವಾಗ ಹೋಗ್ತಾ ಇರ್ತವೆ, ನಾವು ಗಮನಿಸ್ಕೊಂಡು ಅಲ್ಲಿ ಬಂದಿದೆ ಸುಮ್ಮನೆ ಇದ್ದು ಬಿಡಬೇಕು. ಆ ಕೀಟದ್ದು ಏನುಗಳದೆಲ್ಲ ಒಂದು ಅವಧಿ ಅಂತ ಇರ್ತದೆ. ಅವಧಿ ಮುಗಿದ್ಮೇಲೆ ತನ್ನ ಅವಧಿ ಮುಗಿಸ್ಕೊಂತವೆ. ತನ್ನ ನಂತರ ನಮ್ಮ ಗಿಡ ಬಂದೇ ಬರ್ತವೆ ವಾಪಸ್. ಅದರೊಳಗೆ ಏನಪ್ಪ ಎರಡೇ ಎಲೆ ಇದೆ, ಅಳಸಂಡೆದು ಎರಡೇ ಎಲೆ ಇದೆ, ಹೆಸರುದನ್ನು ದಯವಿಟ್ಟು ರೈತರೇ ನೀವು ಇದು ಮಾಡ್ಕೊಂಬಿಡ್ರಿ. ಅದು ಹೋದ ನಂತರ ಮತ್ತೆ ಬರ್ತವೆ, ಗಿಡ ಬೆಳಿತೇವೆ. ನಿಮ್ಗೆ ಸಿಗದೇ ಇರ್ಬೋದು, ನೀವೇನೋ ಒಂದು 5 ಸೇರ್ ಸಿಗುತ್ತೆ ನನಗೆ ಇದರೊಳಗೆ ಅನ್ಕೊಂಡಿದ್ರೆ ಈ ಅಕಡಿ ಸಾಲಲ್ಲಿ ನಿಮ್ಗೆ ಒಂದು 2 ಸೇರ್ ಸಿಗ್ಬೋದು. ಆದರೆ ಎಷ್ಟು ಕೆಲಸ ಅದು ಕಮ್ಮಿ ಮಾಡುತ್ತೆ. ಯಾವುದೋ ನೀವು ವಿಷ ಹೊಡೆಯಲ್ಲ, ಏನೂ ಮಾಡ್ಬೇಕಲ್ಲ. ನೀವು ಬೇವು ರುಬ್ಬು, ಇದು ರುಬ್ಬು, ಅದು ರುಬ್ಬು, ಏನೂ ಮಾಡಂಗಿಲ್ಲ ನೀವು. ಸೊ ಹಾಗಾಗಿ ಕೆಲವನ್ನ ದಯವಿಟ್ಟು ತೀರಾ ಆಸೆ ಪಡಕ್ಕೆ ಹೋಗ್ಬೇಡ್ರಿ. ಅದು ಕ್ರಿಯೆ, ಸಹಜ ಕ್ರಿಯೆಗಳು ಅದು ಬರಬೇಕು. ಆ ನೋವನ್ನ ತಗೊಂಡು ಮತ್ತೆ ಆ ಗಿಡ ವಾಪಸ್ ಬಂದು ಅದು ನಿಮಗೆ ಫಸಲು ಕೊಡುತ್ತೆ ಅಂದಾಗ ನೀವು ಆ ಬೆಳೆ ತಿಂದಾಗ ಆ ರೋಗ ನಿರೋಧಕ ಶಕ್ತಿ ನಿಮಗೆ ಬರಲ್ವೇ? ದಯವಿಟ್ಟು ಇದು ಗಮನಿಸ್ಕೊಳ್ಳಿ. ಇದನ್ನು ಬಿಟ್ಬಿಟ್ಟು ನನಗೆ ಎಲ್ಲ ಬೇಕು ಅಂತ ಮಾಡ್ತೀರಾ. ಪಾಪ ಗೊತ್ತಿಲ್ಲದ ಗ್ರಾಹಕರು ನೀವು ಎಲ್ಲ ಬೇಕು ಅಂತ ನೀವು ತೆಗೆದುಕೊಟ್ಟಿದ್ರೆ ಔಷಧಿ ಹೊಡೆದ್ಬಿಟ್ಟು ಅವ್ರು ತಿಂದು ಅವರು ರೋಗಗ್ರಸ್ತರು, ನೀವು ಅದನ್ನು ತಿಂತೀರ ನೀವು ರೋಗಗ್ರಸ್ತರು. ಹಾಗಾಗಿ ನಾವು ಅದನ್ನು ಅತಿ ಮುಖ್ಯವಾಗಿ ನೋಡಬೇಕಾಗಿದೆ. ಈ ಅಂತರ ಬೆಳೆ ಅಂತ ಬಂದಾಗ ನಾವು ನೋಡಿದ್ವಿ, ಮೊದಲೇ ನಾವು ಮಾತಾಡಬೇಕಾದ್ರೆ ಆಹಾರ ಉತ್ಪಾದನೆ ಬೇಕು ಅಂದ್ರೆ ದ್ವಿತೀಯ ಸಂಶ್ಲೇಷಣೆ ಬೇಕೇ ಬೇಕು. ನನಗೆ ಇವಾಗ ಹೆಚ್ಚಿಗೆ ಬೇಕು ನೋಡಿರಿ. ನೀವು ಹೈಬ್ರಿಡ್ಗೆ ಹೋಗ್ಬೇಕಾ, ನಾಟಿ ಬೀಜಗಳಲ್ಲಿ ಇರ್ಬೇಕಾ, ಇವಾಗ ಚರ್ಚೆ ಮಾಡೋಣ. ಇವಾಗ ದ್ವಿತೀಯ ಸಂಶ್ಲೇಷಣೆ ಪ್ರತಿ ಚದರಡಿ ಎಲೆ ಮೇಲೆ ಬೀಳೋವಂಥ ಬಿಸಿಲಿಂದ ಪ್ರತಿದಿನ 400 ಗ್ರಾಮ್ ಅನ್ನ ತಯಾರಾಯಿತು ಅಂತ ಗೊತ್ತಾಯ್ತು ನಮಗೆ. ಸೊ ಇವಾಗ ನಮ್ಗೆ ಹೆಚ್ಚು ಇಳುವರಿ ಬೇಕು ಅಂತಂದಾಗ ಏನಾಗುತ್ತೆ, ಆಹಾರ ಉತ್ಪಾದನೆ ಮಾಡೋದು ಎಲೆಗಳೇ. ಸೊ ಆಹಾರ ಉತ್ಪಾದನೆ ಮಾಡೋದು ಎಲೆಗಳು ಅಂತ ಅಂದಾಗ ನಾವು ಎಲೆಗಳ ಗಾತ್ರ ಮತ್ತು ಸಂಖ್ಯೆ ಜಾಸ್ತಿ ಮಾಡಬೇಕು. ಎಲೆಗಳು ಗಾತ್ರ ಮತ್ತು ಜಾಸ್ತಿ ಸಂಖ್ಯೆ ಮಾಡಬೇಕು ಅಂತ ಅದು ರೊಂಬೆ ಟೊಂಗೆಗಳು ಜಾಸ್ತಿ ಆಗಬೇಕು, ಹರಡಬೇಕು. ಅದು ಹರಡಬೇಕು ಅಂತಂದಾಗ ಇದು ಎತ್ತರ ಆಗಲೇಬೇಕು. ಈ ಕೊಂಬೆ ಎತ್ತರ ಈ ಏನು ಕಾಂಡ ಎತ್ತರ ಆಗಲೇಬೇಕು ಅಂದರೆ ಕಾಂಡ ಎತ್ತರ ಆಗಬೇಕು, ತನ್ನ ಪರದಿ ವಿಸ್ತರಿಸ್ಕೊಬೇಕು, ತನ್ನ ಅಂಬರನ್ನು ವಿಸ್ತರಿಸ್ಕೊಬೇಕು ಅಂತ ಅಂದಾಗ ಏನಾಗ್ತದೆ ಅಂದರೆ ಆ ಗಿಡಕ್ಕೆ ಭಯ ಇರುತ್ತೆ. ಯಾಕೆಂದರೆ ಬೇರೆ ಅಲ್ಲೇ ಇದೆ ಅಂದಾಗ ಎತ್ತರ ಬೆಳೀತು, ಒಂಚೂರು ಗಾಳಿ ಬಂದರು ಅಂತ ನನ್ನ ಜೀವ ಹೊರಟೋಗುತ್ತೆ, ನಾನು ಬಿದ್ದೋಗ್ತೀನಿ, ಮುರಿದೋಗ್ತೀನಿ, ಅದಕ್ಕೂ ಭಯ ಇದೆ. ಅಂಥ ಸಮಯದಲ್ಲಿ ಏನಾಗುತ್ತೆ ಅಂದರೆ ಈ ಬೇರುಗಳನ್ನ ಬೆಳೆಸೋದನ್ನು ನಾವು ಕಲಿಬೇಕು. ಮೂಲವಾಗಿ ನಿಸರ್ಗದಲ್ಲಿ ನಡೆಯುವಂಥ ಕ್ರಿಯೆ ಇದೆ. ಬೇರು ಕಾಂಡಕ್ಕೆ ಅನುಪಾತ ಇದೆ. ಎಷ್ಟು ದಪ್ಪ ಬೇರು, ಎಷ್ಟು ವಿಸ್ತಾರವಾಗಿದೆ ಬೇರುಗಳು, ಅಷ್ಟೇ ದಪ್ಪ ಕಾಂಡ, ಎತ್ತರ ಕಾಂಡ. ಬೇರು ಕಾಂಡಕ್ಕೆ ಅನುಪಾತ ಇದೆ. ಎರಡು ಅದು ಹೆಚ್ಚಾದಂಗೆ ಇದು ಹೆಚ್ಚಾಗ್ತಾ ಇರುತ್ತೆ.
ಸೊ ಇದೆರಡರಲ್ಲಿ ನಾವು ಯಾವ್ದನ್ನ ಒಂದು ಕುಂಠಿತ ಮಾಡಕ್ಕೆ ಹೋದ್ವಿ ಅಂದಾಗ ನಮಗೆ ಸಮಸ್ಯೆ ಬರ್ತವೆ. ಸೊ ಈಗ ಬೇರು ನೀವು ಹಾಕಿದಂಥ ಬೀಜ ಸಸ್ಯ ಬೆಳೆದಂಗೆ ಗಿಡ ಆಗ್ತಿರಂಗೆ ಅಂಬರ ಹರಡ್ತಿರಂಗೆನೆ ಈ ಅಂಬರನ್ನು ಅಟ್ಟಿಸ್ಕೊಂಡು ಈ ಬೇರುಗಳು ಹೋಗ್ತಾ ಇರ್ತವೆ. ಜಳ್ಬೇರುಗಳು ಆಹಾರ ನೀರು ಶೇಖರಣೆ ಮಾಡ್ಕೊಳ್ಳೋವಂಥದ್ದು ತಗೊಳ್ಳೋವಂಥ ಜಳ್ಬೇರುಗಳು ಏನು ಮಾಡ್ತವೆ, ಈ ಅಂಬಾರ ಬೆಳೆದಂಗೆಲ್ಲ ಅವನ್ನ ಅಟ್ಟಿಸ್ಕೊಂಡು ಹೋಗ್ತಾ ಇರ್ತವೆ. ಅಂದ್ರೆ ನಿಮ್ಗೆ ಎಷ್ಟು ವಿಸ್ತಾರ ಆಗ್ತಾ ಇರುತ್ತೋ ಅಂಬಾರ, ಅಷ್ಟೇ ಈ ಉಪಬೇರುಗಳು ಬೆಳೀತಾ ಇರ್ತವೆ. ಅಂಬರದ ಹೊರಗಡೆ, ಆ ಪರದಿಯ ಹೊರಗಡೆ ಎಷ್ಟಿದೆಯೋ ಅಲ್ಲಿಗೆ ಈ ನಮ್ಮ ಈ ತಂತು ಬೇರುಗಳು ಅಥವಾ ಸೂಕ್ಷ್ಮ ಬೇರುಗಳು ಅಲ್ಲಿ ಬರ್ತವೆ, ಜಳ್ಬೇರುಗಳು ಆಹಾರ ನೀರು ತಗೊಂತಾ ಇರ್ತವೆ. ಸೊ ಹಾಗಾಗಿ ನಾವೇನು ಮಾಡ್ತಾ ಇದೀವಿ ಅಂದರೆ ಸ್ನೇಹಿತರೆ, ನಾವು ಮಾಡ್ತಾ ಇರೋದು ಏನು ಕೆಲಸ ಅಂದರೆ ಇಲ್ಲಿ ಮಾಡೋದು ಎಲ್ಲ ಇಲ್ಲಿ ನೀರು ಕೊಡೋದು, ನಾವು ನೀರು ಆಹಾರ ತೊಗೊಳ್ಳೋಂಥ ಬೇರುಗಳು ಇಲ್ಲಿದ್ದಾವೆ. ಈಗ ಇದು ಹಿಂಗೆ ಬೆಳೆದಂಗೆಲ್ಲ ಏನಾಗುತ್ತೆ, ಅಂಬ್ರ ದೊಡ್ಡದಾಗುತ್ತೆ. ಅಂಬ್ರ ದೊಡ್ಡದಾಗಬೇಕು ಅಂದರೆ ಕಾಂಡ ದೊಡ್ಡದಾಗಬೇಕು. ಯಾಕಂದರೆ ಆಹಾರ ಉತ್ಪಾದನೆ ಆದಾಗ ಶೇಖರಣೆಯ ಪಾತ್ರೆನೂ ಜಾಸ್ತಿ ಇರಬೇಕು. ಸೊ ಆ ಶೇಖರಣೆ ಪಾತ್ರೆ ಯಾವುದು ಗಿಡದಲ್ಲಿ, ಬೇರುಗಳು, ತಾಯಿ ಬೇರು, ಉಪಬೇರು ಮತ್ತು ಕಾಂಡ, ರೊಂಬೆ, ಕೊಂಬೆ. ನೀವು ಕಾಳು ಹಾಕಿದ ತಕ್ಷಣ ಅದು 2 ಎಲೆ ಹೊಡೆದಿದ ತಕ್ಷಣ ಹಸಿರಾಗಿದ್ದ ತಕ್ಷಣ ಆಹಾರ ಉತ್ಪಾದನೆ ಶುರು ಮಾಡುತ್ತೆ. ಆದರೆ ಯಾವತ್ತು ಕೊಡೋದು ಅದು ನಿಮಗೆ 3.5-4 ತಿಂಗಳ ನಂತರ ಗಬ್ಬ ಕಟ್ಟಿ ಅದು ಬರ್ತವೆ. ಅಲ್ಲಿ ತನಕ ಶೇಖರಣೆ ಮಾಡ್ಕೊಬೇಕು. ಶೇಖರಣೆ ಆಗೋದಲ್ಲಿ ಇದೆ. ಸೊ ಹಾಗಾಗಿ ನೀವು ಗಿಡಗಳನ್ನ ತುಂಬ ಹತ್ರ ಹಾಕೋದ್ರಿಂದ ಏನಾಗ್ತಿದೆ ಅಂದರೆ ಅವು ಒಂದಕ್ಕೊಂದು ಬೇರು ಹೊಡೆದಾಡ್ಕೊಂಡು ಅವು ಬೆಳೆಯಕ್ಕಾಗ್ದಿರಂಗೆ ಅಂಚೆ ಕಡ್ಡಿ ತರ ಬೆಳಿತವೆ. ನಾವೇನ್ ನೋಡ್ತೀವಿ ಅಂದ್ರೆ ಬಂತಪ್ಪ ರಾಗಿ ಹಾಕಿರೋದು 2 ಇದಾವೆ, ಅದು 2 ತೆನೆನೂ ಬಿಟ್ಟಿದೆ. ಆ ತೆನೆ ಒಳಗೆ ಒಂದೊಂದ್ರೊಳಗೆ 10 ಕಾಳು ಸಿಗುತ್ತೆ. ಆದ್ರೆ ನೀವೇನ್ ಸಾಹೇಬ್ರೆ ಹಿಂಗ್ ಮಾಡಿದಿರ, ನೀವು 16 ಅಂಗ್ಲಕ್ಕೆ ಇಟ್ಟಿದ್ದೀರಾ, 1 ಅಡಿಗೆ ಇಟ್ಟಿದ್ದೀರಾ, ನಿಮ್ಮಲ್ಲಿ ಇಷ್ಟೊಂದು ಟಿಸ್ಲೋಡ್ದವೆ, ನಿಮ್ಮಲ್ಲಿ ಒಂದೊಂದ್ರೊಳಗೆ ಇಷ್ಟಿದಾವೆ, ಒಂದೊಂದು ತಗೊಂಡ್ರೆ ನಿಮ್ದೊಂದು ಪಾವು ಬಂದ್ಬಿಡುತ್ತಲ್ಲ ಅಂತಾರೆ. ಏನಾಗ್ತಿದೆ ಇಲ್ಲಿ ಅಂದ್ರೆ, ಯಾವಾಗ ಅಂತರ ಹೆಚ್ಚು ಮಾಡ್ತೀವಿ ನಾವು, ರೈತರಲ್ಲಿ ಒಂದು ದೊಡ್ಡ ಭಯ ಇದೆ. ಅಯ್ಯೋ ಬರಲಿಲ್ಲ ಅಂದರೆ, ಮಾಡಲಿಲ್ಲ ಅಂದರೆ, ಅಪ್ಪ ನೀವು ಏನು ಹೆದರ್ಕೊಂಬೇಡ್ರಿ, ಎಲ್ಲಾನ ಒಂದು ಸಸಿ ಮಡಿತಾರ ಒಂಚೂರು ಸಣ್ಣದಾಗಿ ಬಿಟ್ಕೊಂಡಿರಿ. ಎಲ್ಲ 1-2 ಗಿಡ ಗೆದ್ಲು ತಿಂದೋಯ್ತು, ಇನ್ನೊಂದು ತಿಂದೋಯ್ತು ಅಂದರೆ ಮಳೆ ಬಂದಿದ ತಕ್ಷಣ ಅಲ್ಲಿ ಆ ಸಸಿ ಇದೆ ತಗೊಂಡು ಇಲ್ಲಿ ನಾಟಿ ಮಾಡ್ಕೊಳ್ರಿ. ಯಾಕೆ ಹೆದರ್ಕೊಂತೀರಾ? ಬರಲ್ಲ ಅಂತ ಏನು ಮಾಡ್ತಾರೆ, 6 ಸೇರು 8 ಸೇರು ರಾಗಿ ಹಾಕ್ತಾರೆ. ಒಂದೇ ಚಟಾಕ್ ಸಾಕು 1 ಎಕರೆಗೆ. 1 ಚಟಾಕ್ ರಾಗಿ ಸಾಕು 1 ಎಕರೆಗೆ, ಫಸಲು ಅತಿ ಹೆಚ್ಚು ತೆಗಿಯೋಕ್ಕೆ. 16 ಅಂಗ್ಲಕ್ಕೆ ಸಾಲು ಮಾಡಿ 8 ಅಂಗ್ಲಿಂದ 1 ಅಡಿ 1.5 ಅಡಿ ತನಕ ನೀವು ಈ ಒಂದೊಂದೇ ಗಿಡ ನಾಟಿ ಮಾಡ್ಕೊಂಡೋಗಿ, ಅಥವಾ ಒಂದೊಂದೇ ಬೀಜನ ನಾಟಿ ಮಾಡ್ಕೊಂಡೋಗಿ, ಬೀಜ ಬಿತ್ತನೆ ಮಾಡ್ಕೊಂಡೋಗಿ. ಅದು ಬರುತ್ತೆ ಸಮಯಕ್ಕೆ ಸರಿಯಾಗಿ. ಯಾವ್ಯಾವ ನಡ ಮುರಿಬೇಕು ಅವನು ಮಾತ್ರ. ಆರ್ಕನ್ ನಡ ಮುರಿಬೇಕು, ಇನ್ನೊಂದನ್ನ ನಮ್ಮ ರಾಗಿನ ನಡ ಮುರಿಬೇಕು, ಹಂಗಂತ ಜೋಳನ ನಡ ಮುರಿಯಕ್ಕೆ ಹೋಗ್ಬೇಡ್ರಿ. ಭತ್ತ ತನ್ನಿಂದ ತಾನೇ ಅದು ಬೆಳೆಯುತ್ತೆ, ಅದನ್ನೇನು ನಡ ಮುರಿಯಕ್ಕೆ ಹೋಗ್ಬೇಡ್ರಿ ನೀವು. ಸೊ ಈ ರೀತಿ ಏನಾಗುತ್ತೆ, ನಡ ಮುರಿಯವನ್ನ ನಡ ಮುರಿರಿ. ಮುರಿದಾಗ ಏನಾಗುತ್ತೆ, ತನ್ನಿಂದ ತಾನೇ 20 ದಿವಸದ ನಂತರ ಅತಿ ಹೆಚ್ಚು ಟಿಸ್ಲುಗಳು ಹೊಡಿತವೆ. ಹೊಡೆದಾಗ ಏನಾಗುತ್ತೆ ಅಂದರೆ ಅಂತರ ಹೆಚ್ಚಿರೋದ್ರಿಂದ ಮತ್ತೆ ಈ 16 ಅಂಗ್ಲ ಸಾಲು ಅಂದಾಗ 16 ಅಂಗ್ಲದ ತನಕ ಹಿಂಗೆ ಬರುವಾಗ ನಮ್ಮ ರಾಗಿ ಗಿಡಗಳು ಏನಾಗ್ತವೆ, ಈ 16 ಅಂಗ್ಲಕ್ಕೆ ನಿಂತ್ಕೊತವೆ. ಹಿಂಗೆ ಇದು 16 ಅಂಗ್ಲಕ್ಕೆ ಇಲ್ಲಿಂದ ಬೆಳೆದು ಇಲ್ಲಿ ನಿಲ್ಬೇಕು ಅಂದರೆ ಇಷ್ಟು ಹತ್ರಕ್ಕೆ ಹೋಗ್ತವೆ, 4 ಅಡಿ 5 ಅಡಿ ಹೊರಟೋಗ್ತವೆ. ಎಷ್ಟು ಗರಿಗಳು ಹೆಚ್ಚಾದವು, ಗರಿಗಳು ಆಕಾರ ಎಷ್ಟಾದವು, ಗಾತ್ರ ಎಷ್ಟಾದವು, ಇವನ್ನೆಲ್ಲ ನೀವು ತೊಗೊಂಡಾಗ ಅಷ್ಟು ಅತಿ ಹೆಚ್ಚು ದ್ವಿತೀಯ ಸಂಶ್ಲೇಷಣೆ ಆಗಿ ಹೆಚ್ಚು ಆಹಾರ ಉತ್ಪಾದನೆ ಶೇಖರಣೆ ಆಗುತ್ತೆ. ಗಬ್ಬ ಕಟ್ಟು ರಾಗಿ ಕೊಡಬೇಕು, ನಿಮ್ಮ ಜೋಳ ಕೊಡಬೇಕು, ಇನ್ನೊಂದು ಕೊಡಬೇಕು ಅಂದಾಗ ಏನಾಗ್ತವೆ, ಅವೆಲ್ಲ ವಾಪಸ್ ಅತಿ ಹೆಚ್ಚು ಶೇಖರಣೆ ಆಗಿದೆ. ಊಟ ಏನು ಹೆಚ್ಚಾಗಿ ಕೊಡುತ್ತೆ. ಹೆಚ್ಚಾಗಿ ಕೊಟ್ಟಾಗ ಏನಾಗುತ್ತೆ, ನಮಗೆ ಬೆಳೆ ಫಸಲು ಹೆಚ್ಚಾಗಿ ಬರುತ್ತೆ. ಸೊ ಅಂತರನ್ನ ನಾವು ಏನು 8 ಅಂಗ್ಲ ಮಾಡ್ತಾ ಇದ್ದೀವಿ, ದಯವಿಟ್ಟು ಸ್ನೇಹಿತರೆ ಅದನ್ನು 12 ಅಂಗ್ಲದಿಂದ 16 ಅಂಗ್ಲ ಮಾಡಿ. ಭಯ ಇರೋರು 8 ಅಂಗ್ಲಕ್ಕೆ ಮಾಡ್ಕೊಳ್ಳಿ ಮೊದಲು. ಆದರೆ ಈ ಗಿಡದಿಂದ ಗಿಡಕ್ಕೆ ಹಾಕೋದು ಕನಿಷ್ಠ 8 ಅಂಗ್ಲ ಮಾಡ್ಕೊಳ್ಳಿ. ಕಾಳು ಹಾಕೋದ್ರಲ್ಲೂ ಸುರ್ಕೊಂಡು ಹೋಗ್ಬಿಡ್ತಾರೆ. ಆ ಸೂರ್ಯದಿಂದ ಪ್ರಯೋಜನ ಇಲ್ಲ ಸ್ನೇಹಿತರೆ. ಅದನ್ನು ಮತ್ತೆ ನೀವು ಅಂತರಗಳು ಕೊಡಲೇಬೇಕಾಗಿದೆ. ಸೊ ಮೊದಲು ನಿಮ್ಮ ಭಯ ಇರುತ್ತೆ, 8 ಅಂಗ್ಲದಿಂದ 10 ಅಂಗ್ಲ ಮಾಡ್ಕೊಳ್ಳಿ, ಅಥವಾ 8 ಅಂಗ್ಲನ್ನು ಉಳಿಸ್ಕೊಳ್ಳಿ. ಗಿಡದಿಂದ ಗಿಡಕ್ಕೆ ಸಾಲಲ್ಲಿ ಹಾಕುವಂಥ ಗಿಡಗಳನ್ನ ದೂರ ಮಾಡಿ, ಅಥವಾ ಕಳೀರಿ ಬೆಳೆದ ಮೇಲೆ. ಈ ರೀತಿ ಮಾಡೋದ್ರಿಂದ ನಮಗೆ ಹೆಚ್ಚೆಚ್ಚು ಸಿಗುತ್ತೆ. ಈ ಸಲ ನೋಡ್ಕೊಳ್ಳಿ, ನೀವೇನೇ ಮಾಡ್ಬೇಕಾದ್ರೆ ಎದುರ್ಕೊಬೇಕಲ್ಲ ರೈತ ಮಿತ್ರರೇ, ಸ್ನೇಹಿತರೆ. ನೀವೇನು ಮಾಡಿ ಅಂದರೆ, ನಿಮ್ದು 1 ಎಕರೆ ಇದೆ ಅಂದರೆ ಅರ್ಧ ಕುಂಟೆಲ್ ಮಾಡಿ, 16 ಅಂಗ್ಲಕ್ಕೆ ಇಡೀ ಗಿಡಗಳು. ಅದ್ರ ಮಧ್ಯ ನೀವು ಈ 16 ಅಂಗ್ಲ ಮಧ್ಯ ಏನು ಕೊಟ್ಟಿದ್ದೀರೋ ರಾಗಿ ಅಥವಾ ಜೋಳ ಇವಕ್ಕೆ, ಅದ್ರ ಮಧ್ಯದಲ್ಲಿ ಒಂದು ಕಾಳುಗಳು ಹಾಕೊಂಡು ಹೋಗ್ತಾರಿ. ಹೆಸರು ಕಾಳು, ಉದ್ದಿನ ಕಾಳು, ಅಳಸಂಡೆ ಕಾಳು, ಯಾವ್ದು ಬೇಕು ನೀವು ಬೆಳೀರಿ. ಆ ಕಡೆ ಸಾಲಲ್ಲಿ ಬಂದಾಗ ತೊಗರಿ ಹಾಕೊಳ್ಳಿ. ಇವಾಗ 4 ಸಾಲು ಬಿಡ್ಬೇಕಾಗ್ತದೆ. 16 ಅಂಗ್ಲ ಅಂದಕ್ಕೆ 4 ಸಾಲು ಸಾಕಾಗ್ತದೆ. 4 ಸಾಲಕ್ಕೆ ಬಿಟ್ಬಿಟ್ಟು 4 ಸಾಲಕ್ಕೆ ನೀವು ಅಲ್ಲಿ ಆ ಕಡೆ ಸಾಲಲ್ಲಿ ನೀವು ತೊಗರಿ ಹಾಕಿ, ಅದರಲ್ಲಿ ನೀವು ಕಡಲೆಕಾಯಿ ಹಾಕಿ, ಹಬ್ಬದು ಏರ್ಬದು ಮಾಡೋದ್ರಿಂದ ಕಡಲೆಕಾಯಿ ಹಾಕಿ, ಮತ್ತೊಂದು ಹಾಕಿ, ಸೂರ್ಯಪಾನ ಹಾಕಿ ಅಂದರೆ ಸೂರ್ಯಕಾಂತಿ ಹಾಕಿ, ಗುಂಡು ಜೋಳ ಹಾಕಿ, ಒಗರು ಜೋಳ ಹಾಕಿ, ಮುಸ್ಕಿನ ಜೋಳ ಹಾಕಿ, ಅಲ್ಲಿ ಈ ಮಧ್ಯದಲ್ಲಿ ಮಾಡೋವನ್ನ ರಾಗಿ ಅಂತ ಬೆಳೆದಾಗ ರಾಗಿಗಳನ್ನ ಬೆಳೀರಿ. ಸೊ ಇದು ಬೆಳೆಯೋದ್ರಿಂದ ಏನಾಗುತ್ತೆ ಅಂದರೆ, ಮಧ್ಯದಲ್ಲಿ ನೀವು ಕಾಳು ಗಿಡ ಹಾಕ್ತಿರೋ, ಮತ್ತು ಗಿಡದಿಂದ ಗಿಡಕ್ಕೆ ಸಾಲಿಂದ ಸಾಲು ಮಧ್ಯದಲ್ಲಿ ಕೂಡ ನೀವು ಕಾಳು ಗಿಡ ಹಾಕೊಂಡು ಹೋಗ್ತಾ ಇರ್ಬೋದು. ಆ ಕಾಳು ಗಿಡಗಳು ಕೆಳಗಡೆ ಇರ್ತವೆ, ನಿಮ್ಮ ರಾಗಿ ಮೇಲ್ಗಡೆ ಬೆಳೀತವೆ.
ಇದು ಯಥೇಚ್ಛವಾಗಿ ಅದಕ್ಕೆ ಯೂರಿಯಾ ಕೊಡ್ತಾ ಇದೆ. ಇದು ಯೂರಿಯಾ ತೊಗೊಂಡು ಯಥೇಚ್ಛವಾಗಿ ಬೆಳೀತದೆ. ನೀವು ನಡ ಮುರಿದಿದ್ರೆ ನಡ ಮುರಿಯೋದು ಮತ್ತೆ ಹೆಂಗೆ ಸರ್ ನಾವು ಇದನ್ನ ಹೊಡೆಯೋದು ಹಸೆ ಹೊಡೆಯೋದಲ್ಲಿ ಇದನ್ನಂತ ದಯವಿಟ್ಟು ಕೇಳಕ್ ಹೋಗ್ಬೇಡ್ರಿ. ಕಾಲಲ್ಲಿ ತುಳ್ಕೊಂಡು ಹೋಗ್ರಪ್ಪ, ಎಲ್ಲಾದರೂ ಪ್ರಶ್ನೆ ಕೇಳ್ತಾ ಕೂತ್ಕೊಂಬೇಡಿ ರೈತ ಮಿತ್ರರು. ಅಲ್ಲಿ ಕಾಳು ಗಿಡ ಆಯ್ತು ಸರ್ ಹೆಂಗ್ ಸರ್ ಮಾಡೋದು ಅಂತ ದಯವಿಟ್ಟು ಕೇಳಕ್ ಹೋಗ್ಬೇಡ್ರಿ. ಕಾಲಲ್ಲಿ ಹಿಂಗೆ ತುಳ್ಕೊಂಡು ಹೋಗ್ರಿ, 1 ಗಂಟೆ 2 ಗಂಟೆ ಆಗ್ಬೋದು ನಿಮಗೆ. ಪ್ರತಿಯೊಂದನ್ನು ಕೇಳ್ಕೊಂಡು ಕೂತ್ಕೊಂಡ್ಬಿಟ್ರಿ. ಅದನ್ನ ಹೆಂಗೆ ಮಾಡೋದು ನಮ್ಮಲ್ಲಿ ಏನಾಗಿದೆ ಅಂದರೆ ಯಾವುದನ್ನು ಅಂದರೆ ಪ್ರತಿಯೊಂದಕ್ಕೂ ಪ್ರಶ್ನೆಗೆ ಉತ್ತರ ನೀವೇ ಕಂಡು ಹಿಡ್ಕೊಬೇಕು. ಸೊ ಅದು ಹೆಂಗೆ ಹಸೆ ಹೊಡೆಯೋದು ಏನಿಲ್ಲ, ತುಳ್ಕೊಂಡು ಹೋಗೋದಷ್ಟೇ. ನಡ ಮುರಿಯೋದನ್ನ ತುಳಿಯೋದು, ಗಿಡ ನಿಂಗೆ ತುಳ್ಕೊಂಡು ಹೋಗ್ತಾ ಇರೋದು, ನಡ ಮುರಿತಾ ಇರುತ್ತೆ, ಮತ್ತೆ ಅದಳ್ತಾವೆ. ರಾಗಿ ಬೆಳೆಯೋದ್ರೊಳಗೆ ನಾವು ತುಂಬ ಹೆಚ್ಚು ಫಸಲು ತೊಗೊಬೋದು. ಆಮೇಲೆ ಹುಲ್ಲು ತುಂಬ ಜಾಸ್ತಿ ಆಗುತ್ತೆ. ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ನಮಗೆ ಹೆಚ್ಚು ಬರುತ್ತೆ. ಯಾವಾಗ ರಾಗಿ ನೀವು ತೆನೆಗಳಾಗಿಟ್ಟಾಗ ಅದು ಪದೆಯಾಗಿ ಬಂತು, ಒಂದೇ ಪರ್ಕೆ ಥರ ಹಿಂಗೆ ಬಂದ್ಬಿಟ್ಟಾಗ ಏನಾಗುತ್ತೆ, ಒಳಗಡೆ ಬಿಸಿಲು ಹೋಗಲ್ಲ, ನೀರು ಹೋಗಿದ್ದು ಶೇಖರಣೆ ಆಗ್ಬಿಡುತ್ತೆ, ರೋಗಗಳು ಬರೋಕ್ಕೆ ಶುರು ಆಗ್ತವೆ. ಯಾವಾಗ ಇದು ಹಿಂಗೆ ಚದರ್ಕೊಂಡು ನಿಮ್ಮ ಬೆಳೆ ಬರ್ತದೋ ಒಳಗಡೆ ಸಂಪೂರ್ಣ ಬಿಸಿಲು ಹೋಗುತ್ತೆ, ನೀರು ಶೇಖರಣೆ ಆಗೋದಿಲ್ಲ. ಯಾವಾಗ ಬಿಸಿಲು ಹೋಗುತ್ತೋ ತೇವಾಂಶ ಉಳ್ಕೊಳ್ಳಲ್ಲ. ಬರೋವಂಥ ಬೂದ್ ರೋಗಗಳು, ನಿಮ್ಮ ಬೆಂಕಿ ರೋಗಗಳು, ಇವನ್ನೆಲ್ಲ ಹೇಳ್ದೆ ಕೇಳ್ದೆ ನೀವೇ ಅದನ್ನ ನಿಯಂತ್ರಣ ಮಾಡ್ತೀರ. ಒಟ್ಟಾರೆಯಾಗಿ ಏನು ಹೇಳ್ತೀರಾ ಈ ಒಂದು ಹೊದಿಕೆಯ ಬಗ್ಗೆ? ಇದು ಅಂತರ ಬೆಳೆ ಅಂತ ಬಂದಾಗ ಅದೇ ಏಕದಳದ ಜೊತೆ ದ್ವಿದಳ, ದ್ವಿದಳದ ಜೊತೆ ಏಕದಳ. ಇದು ಮಾಡೋದ್ರಿಂದ ಏನಾಗ್ತದೆ ಅಂದ್ರೆ ಅತಿ ಮುಖ್ಯವಾಗಿ ಹ್ಯೂಮಸ್ ಅಥವಾ ಜೀವನ ದ್ರವ್ಯ ಅನ್ನೋದು ಉತ್ಪನ್ನ. ಇಂಗಾಲ ಸಾರ್ವಜನಿಕದ ಜೊತೆಗೆ ಸೇರ್ಕೊಂಡು ಭೂಮಿಗೆ ಸೇರ್ಕೊಳ್ಳುತ್ತೆ. ಇಲ್ಲಾಂದ್ರೆ ಇಂಗಾಲ ವಾಪಸ್ ಹೋಗುತ್ತೆ, ಯೂರಿಯಾ ವಾಪಸ್ ಹೊರಟೋಗುತ್ತೆ. ಇವೆರಡು ಮಿಶ್ರಣ ಮಾಡಿದಾಗ ನೀವೇನು ಮಾಡ್ತೀರಾ, ಅದನ್ನು ಭೂಮಿಲಿ ವಾಪಸ್ ಹಾಕ್ತೀರಾ. ಅದರಿಂದ ಸಾವಯವ ಇಂಗಾಲ ಭೂಮಿಲಿ ಅತಿ ಹೆಚ್ಚಾಗೋದ್ರಿಂದ ಮಣ್ಣಿನ ಫಿಸಿಕಲ್, ಕೆಮಿಕಲ್ ಆ್ಯಂಡ್ ಬಯಾಲಜಿಕಲ್ ಪ್ರಾಪರ್ಟೀಸ್ ಅಂದರೆ 3 ತನ್ನ ಆಕಾರ ಗುಣಗಳು ಮತ್ತು ಜೈವಿಕ ಗುಣಗಳು ಮತ್ತು ರಾಸಾಯನಿಕ ಗುಣಗಳನ್ನೆಲ್ಲ ಬದಲಾವಣೆ ಆಗುತ್ತೆ. ಅದರಿಂದ ಪೋಷಕಾಂಶಗಳು ಮಾರ್ಪಾಡು ಮಾಡಿ ಅದನ್ನು ವಾಪಸ್ ಕೊಡುವಂಥ ಒಂದು ಅತಿ ಉತ್ಕೃಷ್ಟವಾದ ಕೆಲಸ ನಡೀತಾ ಇರುತ್ತೆ. ಈ ಹ್ಯೂಮಸ್ ಅನ್ನೋದು ಅಥವಾ ಜೀವನ ದ್ರವ್ಯನ ಭೂಮಿಗೆ ಶೇಖರಣೆ ಮಾಡೋದೇ ಅತಿ ಮುಖ್ಯವಾದ ಕೆಲಸ ಹೋಗೋದಕ್ಕೆ. ಅದು ಯಾಕಂದರೆ ಮುಂದಿನ ಬೆಳೆ ಬೇಕಲ್ಲ ನಮಗೆ, ಅದು ವಾಪಸ್ ಭೂಮಿಲಿ ಶೇಖರಣೆ ಆಗಿರುತ್ತೆ. ನಾವು ಮುಂದಿನ ಬೆಳೆ ಇಡಬೇಕಾದ್ರೆ ನಮಗೆ ಬೇಕಾದಂಥ ಪೋಷಕಾಂಶಗಳು ಅತಿ ಮುಖ್ಯವಾಗಿ ಇಂಗಾಲ ಮತ್ತು ಸಾರ್ವಜನಿಕ ಅಲ್ಲಿರುತ್ತೆ. ಗಿಡಗಳು ಮುಂದಿನ ಬೆಳೆ ಅತಿ ಹೆಚ್ಚಾಗಿ ಬರುತ್ತೆ. ಹ್ಯೂಮಸ್ ಮಾಡಬೇಕಾದ್ರೆ ನಾವು ಅತಿ ಮುಖ್ಯವಾಗಿ ಆಗೋ ಕೆಲಸ ಅಂದರೆ ಈ ಸಜೀವ ಹೊದಿಕೆಯಲ್ಲಿ ಹ್ಯೂಮಸ್ ಮಾಡೋದ್ರಿಂದ ರೈತನಿಗೆ ತುಂಬ ಅನುಕೂಲ ಇದೆ. ಓಕೆ ಉತ್ತಮವಾದ ಮಾಹಿತಿಯನ್ನು ಕೊಟ್ಟಿದ್ದೀರಿ. ಹಾಗೆ ಮಣ್ಣಿನ ಹೊದಿಕೆ ಮತ್ತು ಒಣ ಹೊದಿಕೆ, ಸಜೀವ ಹೊದಿಕೆ, ಅಂತರ ಬೆಳೆಗಳು, ಇದೆಲ್ಲದರ ಬಗ್ಗೆ ಪ್ರಸನ್ನ ಮೂರ್ತಿ ಅವರು ಇವತ್ತಿನ ಚರ್ಚೆಯಲ್ಲಿ ನಮಗೆ ಉಪಯುಕ್ತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಒಂದು ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ಮುಂದಿನ ಚರ್ಚೆಯಲ್ಲಿ ಇನ್ನೂ ಹಲವಾರು ವಿಷಯಗಳಿವೆ, ಮಾತಾಡೋಣ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ ರೈತ ಪ್ರಗತಿ. ಮತ್ತೊಂದು ವಿಶೇಷ ಚರ್ಚೆಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಇಲ್ಲಿವರೆಗೂ ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.